ಸುನೇತ್ರ ಮೇಡಮ್, ಏನಿದು ಹೊಸ ವರ್ಷದಲ್ಲಿ ರಮೇಶ್ ಪಂಡಿತ್ ಸರ್ ಜೊತೆ ಬರ್ತೀರಾ ಅಂತ ಅಂದ್ಕೊಂಡ್ರೆ? ಹೊಸ ವರ್ಷದಲ್ಲಿ ಏನಾದ್ರೂ ಹೊಸದಾಗಿರ್ಬೇಕು ಅಲ್ವಾ? ಅದೇ ಹಳೆ ಜೋಡಿ ಜೊತೆ ಯಾರು ಬರ್ತಾರೆ? ಅಂದ್ರೆ ಕ್ಯಾಲೆಂಡರ್ ಚೇಂಜ್ ಮಾಡಿದಾಗ ಸದಾ ನಿಂಗೆ ಬೇಕಿತ್ತೇನೋ ಇದು? ಬೇಕಿತ್ತು. ಜೀ ಟಿವಿ ಕಮಿಟ್ ಆಗಿದ್ದಲ್ಲೋ ನಿನ್ ಜೋಡಿ ಜೊತೆನೆ ಬರ್ತೀನಿ ಅಂತ. ಇಲ್ಲ ಸರ್, ಕಾಯ್ದೈತೆ ಕಣ ನಿನಗೆ. ಇಲ್ಲ ಇಲ್ಲ, ಜೀ ಟಿವಿಗೆ ಅಪೋಸಿಟ್ ಮಾಡ್ಕೊಂಡು ಬೇರೆ ಜೋಡಿ ಜೊತೆ ಬಂದಿದ್ಯಲ್ಲ ನೀನು. ಅದು ಪಾರ್ಟಿ ಗಿಲ್ಟಿ ಮಾಡ್ತಿರ್ತೇವಲ್ಲ ಸರ್, ನೀವೇ ಯಾರು? ಅದಕ್ಕೆ ಚೇಂಜ್ ಇರ್ಲಿ. ಹೊಸ ವರ್ಷದ ಹೊಸ ರೆಸಲ್ಯೂಷನ್ ಏನು ಮೇಡಮ್? ಏನಿಲ್ಲ, ಚೆನ್ನಾಗಿ ಜೀವನ ಮಾಡ್ಬೇಕು, ಖುಷಿ ಏನಿಲ್ಲ ಅಂತ ಬಿಡು ಜೊತೆ. ಇದೆ ಏನು ಅದೇ ಚೆನ್ನಾಗಿ ಖುಷಿಯಾಗಿ ಜೀವನ ಮಾಡ್ಬೇಕು. ಯಾರ ಜೊತೆ? ಸಿಕ್ಕವ್ರ ಜೊತೆ. ಬೈಲೆ ಹತ್ರಕ್ಕೆ ನಿನ್ ಜನ್ಮಕ್ಕೆ. ಸದಾ ವೆರಿ ಗುಡ್ ಕಣ, ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಆನಂದ್ ಅವ್ರೆ, ಏನ್ ಒಳ್ಳೆ ಹುಡುಗನ್ ತರ ಕೈ ಕಟ್ಕೊಂಡು ಹಿಂಗ್ ನಿಂತಿದಿರಲ್ಲ? ಯಾವತ್ತೂ ಒಳ್ಳೆ ಹುಡುಗನೇ ನಾನು. ಯಾರು ಅಂದಿದ್ದ ತರ? ನಾನೇ. ನೀವೇ ಬಿರ್ತ್ ಕೊಟ್ಕೊಂಡ್ರ? ಫಸ್ಟ್ ನಮಗ್ ನಾವ್ ಅನ್ಕೊಂಡ್ಬಿಟ್ರೆ ಸಾಕು, ಯಾರು ಅಂತಾರ ಬಿಡ್ತಾರ? ಬಿರ್ತ್ ಕೊಟ್ಕೊಬಾರ್ದು, ಬೇರೆಯವ್ರು ನಿಮಗ್ ಕೊಡ್ಬೇಕು. ನೀವ್ ಹೇಳಿ ಪ್ಲೀಸ್. ನೀವು ಬಹಳ ಒಳ್ಳೆಯವರು. ಕುರಿ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಮಂಜು ಮಾಸ್ಟರ್ ಮತ್ತೆ ಸೋ ಕ್ಯೂಟ್ ಅನುಷಾ. ಹೌದು ಸರ್, ಇವತ್ತು ಸೋ ಕ್ಯೂಟ್ ಮಂಜು ಮಾಸ್ಟರ್ ಅನ್ಬೇಕು, ಆ ತರ ಇದಾರೆ ಮಾಸ್ಟರ್. ಇವತ್ತು ಹೊಸ ವರ್ಷ ಅನ್ಬಿಟ್ಟು ಇಷ್ಟು ಹಿಂಗೆ ಲಕ 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 ಅಂತ ಹ್ಯಾಂಡ್ಸಮ್ ಆಗಿ ಫುಲ್ ಜಿಗಿ ಜಿಗಿ ಶರ್ಟ್ ಹಾಕೊಂಡು. ಈ ಶರ್ಟ್ ಏನಂತ ಕರೀತಾರೆ ಕುರಿ? ಇದು ಶ್ವೇತು, ಏನು ಬಟ್ಟೆ ಶರ್ಟ್. ಶರ್ಟ್ ಏನಂತ ಕರೀತಾರೆ ಶ್ವೇತು? ಪ್ರಿಂಟ್ ಏನಂತ ಕರೀತಾರೆ? ಪ್ರಿಂಟ್ ಆಗಿರೋ ಕ್ಲಾತ್. ಪ್ರಿಂಟ್ ನೋಡಿ ಒಂದ್ಸಲ ಇಮ್ಯಾಜಿನೇಷನ್ ಹೋಗಿ. ಚಿರತೆ. ಬರೀ ಚಿರತೆ, ಹುಲಿ, ಉಗುರು ಮಾತ್ರ ಹಾಕೋಬೇಡಿ, ಬರೀ ಶರ್ಟ್ ಹಾಕೊಳ್ಳಿ ಅಷ್ಟೇ. ನಿಮ್ನ ನೋಡಿ ಇನ್ಸ್ಪೈರ್ ಆಗಿ ಹಾಕಿರೋದು ಸರ್ ಇದು. ನೀವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಾಡ್ತಿರಲ್ಲ ಸರ್ ಚಿತ್ರ. ಅದು ಮಾಸ್ಕ್ ಮೇಲೆ ಕನ್ನಡಕ ಹಾಕೊಂಡಿವ್ರು. ಇನ್ನು ಈ ಮಾತುಕತೆನ ನಾವು ಹಾಗೆ ಮುಂದುವರಿಸೋಣ. ಈಗ ನಮ್ಮ ಬೀಗ್ರ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ ಇನ್ನಷ್ಟು ಖುಷಿ ಇರಬೇಡ. ಇನ್ನು ತಡ ಮಾಡೋದು ಬೇಡ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯಿಂದ ಸ್ವಾಗತಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಾಳ್ವಿಕಾ ಅಮ್ಮ ಆನ್ ಸ್ಟೇಜ್ ಪ್ಲೇಸ್. Advance Happy New Year!
ಹೊಸ ವರ್ಷದಲ್ಲಿ ಮುತ್ತಿನಂತ ತಮ್ಮ ಸಿಕ್ಕಿದೀನಿ. ಸೋಫಾ ಮೇಲೆ ಕೈ ಹಾಕೊಳ್ದೆ ನನ್ನಂತ ಚಿನ್ನದಂತ ಬಂಗಾರದಂತ ಮುತ್ತಿನಂತ ತಮ್ಮನ್ನ ಸಿಕ್ಕಿದಾನೆ. ಹೌ ಹ್ಯಾಪಿ ಯು ಆರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಈ ತಮ್ಮ ನನಗೆ ಸಿಕ್ಕ ಸುಮಾರು ದಿವಸ ಆಗಿದೆ. ಹೊಸ ವರ್ಷದಲ್ಲಿ ಇನ್ನಷ್ಟು ನನ್ನ ಬಾಂಧವ್ಯ ಗಟ್ಟಿಯಾಗ್ಲಿ. ಮತ್ತು ಹೊಸ ವರ್ಷದ ನಿನ್ನ ರೆಸಲ್ಯೂಷನ್ ಏನು? ಫಸ್ಟ್ ರೆಸಲ್ಯೂಷನ್ ಅಂದ್ರೆ ಏನಂತ ಹೇಳಿ ಅಕ್ಕ. ಹೊಸ ವರ್ಷಕ್ಕೆ ಏನಾದ್ರೂ ಸಂಕಲ್ಪ ಮಾಡ್ಕೋಬೇಕಲ್ವಾ? ಸಂಕಲ್ಪ ಅಂದ್ರೆ ಅಕ್ಕ ಹೊಸ ವರ್ಷಕ್ಕೆ ಏನಾದ್ರೂ ಸಾಧಿಸ್ಬೇಕು ಅನ್ನೋ ಯೋಚನೆ ತಲೆಗೆ ಬರ್ಬೇಕಲ್ವಾ? ಸಾಧಿಸ್ಬೇಕು ಅಂದ್ರೆ ಏನಂತ ಸಾಧಿಸ್ಬೋದಕ್ಕ? ಸದ್ಯಕ್ಕೆ ನೀನು ಅವರಿಬ್ರು ಮಧ್ಯೆ ನಿಂತ್ಕೊಂಡು ಅವರಿಬ್ರನ್ನ ಹೇಗ್ ಬಿಡಿಸೋದು ಅಂತ ಯೋಚನೆ ಮಾಡು. ಅವ್ರು ಏನ್ ಮಾಡಿದ್ರು ಬಿಡ್ತಾ ಇಲ್ಲ ಅಕ್ಕ. ಹೆಂಗಾರ ಮಾಡಿ ಈ ವರ್ಷದಲ್ಲಿ ಆದ್ರೂ ನಮ್ಮಿಬ್ಬರಿಗೆ ಅದನ್ನೇ ನಾನು ಹೇಳ್ತಾ ಇರೋದು. ಸಮ್ಮಿಲನ ಮಾಡ್ಬಿಡ್ಬೇಕಕ್ಕ. ಅಲ್ವಾ, ನಿನ್ ಗುರಿ ಸಾಧನೆ ಆಗ್ಲಿ. ಅಕ್ಕ ಅದೇ ರೆಸಲ್ಯೂಷನ್. ಈಗ ಗೊತ್ತಾಯ್ತಾ? ನೀವ್ ಹೇಳಿ ಅಕ್ಕ, ನಿಮ್ಮ ರೆಸಲ್ಯೂಷನ್ ಏನಕ್ಕ? ನನ್ನ ರೆಸಲ್ಯೂಷನ್ ನನ್ನ ತಮ್ಮನ ಆಸೆ ಈಡೇರಿಸೋದು ನನ್ನ ರೆಸಲ್ಯೂಷನ್. ಈ ಅಕ್ಕ ತಮ್ಮ ಜೋಡಿಗೊಂದು ಜೋರ ಚಪ್ಪಾಳೆ ಬರ್ಲಿ. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಆಗಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸಮಸ್ತ ಕನ್ನಡಿಗರಿಗೆ ಜೋಡಿ ನಂಬರ್ 1 ಎಲ್ಲ ಜೋಡಿಗಳ ಪರವಾಗಿ, ನಮ್ಮ ಮುದ್ದಾದ ಆಂಕರ್ಸ್ ಪರವಾಗಿ, ನಮ್ಮ ಅತ್ಯಂತ ಸುಂದರವಾದ ಪ್ರೇಮ್ ಪರವಾಗಿ, ನಮ್ಮ ಇಡೀ ಕುಟುಂಬದ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಪ್ರೇಮ್ ಅವರೇ, ಅಫ್ಕೋರ್ಸ್ 2023 ನನಗೆ ಬಹಳ ಸುಭೀಕ್ಷವನ್ನ ತಂದ್ಕೊಟ್ಟಂತ ವರ್ಷ. ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಮಗಳ ಒಂದು ಪದಾರ್ಪಣೆ ಆಯ್ತು ಇಂಡಸ್ಟ್ರಿಗೆ. ನಾವೆಲ್ಲರೂ ಪ್ರೀತಿಯಿಂದ ಅಪ್ಕೊಂಡ್ರಿ, ಅವಳನ್ನ ಸ್ವಾಗತಿಸಿದ್ರಿ, ಅಭಿಮಾನಿಸಿದ್ರಿ. ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿಕೊಟ್ರಿ. ಸೊ ಹಾಗಾಗಿ ಕರ್ನಾಟಕದ ಎಲ್ಲ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಬಹಳ ಹೆಮ್ಮೆ ಪಟ್ಟಂತ ವರ್ಷ 2023. ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಎಲ್ಲರ ಜೊತೆನೂ ನಾವು ಮಾತಾಡ್ತೀವಿ, ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ. ನಿಮ್ಮ ಆಸನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬೀಗ್ರೆ, ನಿಮ್ಮ ಆಸನ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇನ್ನೇನು ಹೊಸ ವರ್ಷ ಅದ್ದೂರಿಯಾಗಿ ನಾವೆಲ್ಲರೂ ಮಾಡ್ಕೊಳ್ಳೋಣ, ಶುರು ಮಾಡೋಣ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Hudson Curd, Cycle Pure Agarbatti, digital streaming partner ZEE5. ನೋಡಿ, ನಮ್ಮ ಜೋಡಿ ನಂಬರ್ 1 ಮೊದಲನೇ ಸೀಸನ್ ಇತ್ತಲ್ಲ, ಅದ್ದೂರಿ ಯಶಸ್ಸನ್ನ ಕಂಡು ದಾಂಪತ್ಯದ ವೈಭವವನ್ನ ನಮ್ಮೆಲ್ಲರಿಗೂ ತೋರಿಸಿದಂತ ಶೋ. ಅಲ್ಲಿ ಒಬ್ಬೊಬ್ರು ಡಿಫ್ರೆಂಟ್ ಆಗಿದ್ರು ಬಿಡಿ. ಹೆಂಡತಿಗೆ ಗಿಫ್ಟ್ ಕೊಡೋರೊಬ್ರು, ಹೆಂಡತಿನ ಪ್ರೀತಿಯಿಂದ ಲಿಫ್ಟ್ ಮಾಡೋರೊಬ್ರು, ಮಿಮಿಕ್ರಿ ಮಾಡೋರೊಬ್ರು, ಹಾಡಲ್ಲೇ ಬದುಕಿನ ದೋಣಿಯನ್ನ ನಡೆಸೋರೊಬ್ರು, ಜೋಡಿ ಟ್ರೋಫಿನ ಕೈಯಲ್ಲಿ ಹಿಡ್ಕೊಂಡು ಹೋದವರು ಇನ್ನೊಬ್ರು. ಹೀಗೆ ಎಲ್ಲಾ ಜೋಡಿಗಳು ಇವತ್ತು ಈ ದಾಂಪತ್ಯದ ದೇವಲೋಕಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು 48 ಗಂಟೆಗಳಲ್ಲಿ ಬರುವಂತಹ ಹೊಸ ವರ್ಷನ ನಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಲೆಟ್ಸ್ ವೆಲ್ಕಮ್ ಸೀಸನ್ 1 ಜೋಡಿಗಳು ಆನ್ ಸ್ಟೇಜ್ ಪ್ಲೀಸ್. ಸೀಸನ್ 1 ಜೋಡಿಗಳಿಗೆ ಹ್ಯಾಪಿ ನ್ಯೂ ಇಯರ್ ಅಂಡ್ ಹಾರ್ಟಿ ವೆಲ್ಕಮ್. ಏನ್ ಮಿತ್ರ, ಏನ್ ಅಷ್ಟು ಜೋಶ್ ಕಾರಣವೇನು? ಹ್ಯಾಪಿ ನ್ಯೂ ಇಯರ್. ಪಾಠ
ಪಾರ್ಟಿ ಮಾಡ್ಕೊಂಡೇ ಬಂದಿರೋದಲ್ವಾ ಸರ್? ಹೇಳಿ ಸರ್. ನಾವು ಪಾರ್ಟಿಗೆ ಹೋಗೋರಲ್ಲ, ಪಾರ್ಟಿಲೇ ಇರೋರು ನಾವು. ಅಭಿಜಿತ್ ಸರ್ ಅಂಡ್ ರೋಹಿಣಿ ಮ್ಯಾಮ್. ನನಗೂ ಹೇಳ್ಬೇಕಲ್ವಾ ಶ್ವೇತು, ನಾನು ಬರ್ತಿದ್ದೆ ಅಲ್ವಾ ಅಲ್ಲಿಂದ. ಹ್ಯಾಪಿ ನ್ಯೂ ಇಯರ್ ಕುರಿ. ಇವತ್ತು ಯಾರ ಮುಖ ಯಾರು ಅಂತಾನೆ ಗೊತ್ತಾಯ್ತಾ ಇಲ್ಲ, ಯಾರು ನೋಡ್ಕೊಂಡು ಮಾತಾಡ್ಲಿ ಅಂತ. ಎಲ್ಲ ಮಾಸ್ಕ್ ತೆಗಿಬೋದಾ? ಅದನ್ನ ಕಣ್ಣಿಂದ ನೋಡಿದ್ರೆ ಯಾರು ಅಂತ ಗೊತ್ತಾಗಲ್ಲ, ಹೃದಯದಿಂದ ಮನಸ್ಸಿಂದ ನೋಡ್ಬೇಕು. ನೋಡ್ಬೇಕು. ಈ ಕಣ್ಣಿಂದ ಅಲ್ಲ, ಈ ಕಣ್ಣಿಂದ ನೋಡ್ಬೇಕು ಕಣೋ. ನೀವು ಆ ಕಡೆ ಎಡಗಡೆ ತಿರ್ಕೊಂಡು ನೋಡಿ, ಅಲ್ಲಿ ಸೋಫಾ ಮೇಲೆ ಕೂತಿದಾರಲ್ಲ ದಿವ್ಯ ಜ್ಯೋತಿ. ದಯವಿಟ್ಟು ಎಲ್ಲರೂ ಮಾಸ್ಕ್ ತೆಗಿರಿ, ಯಾಕಂದ್ರೆ ತುಂಬಾ ದಿವಸಗಳ ನಂತರ ಎಲ್ರನ್ನೂ ಭೇಟಿ ಮಾಡ್ತಾ ಇದೀವಿ. ಪ್ಲೀಸ್. ವಿಜಿತ್ ಸರ್ ಹೇಳಿ, ನಿಮ್ಮ ಹೊಸ ವರ್ಷ ಎಕ್ಸ್ಕ್ಲೂಸಿವ್ ಆಗಿ ಹೇಗಿರುತ್ತೆ? 24 ಎಕ್ಸ್ಕ್ಲೂಸಿವ್ ಆಗಿ ಇವತ್ತಿನ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ವೆರಿ ವೆಲ್ ಪ್ಲಾನ್ಡ್, ತುಂಬಾ ಚೆನ್ನಾಗಿರುತ್ತೆ. ವೆರಿ ಗುಡ್ ನ್ಯೂಸಸ್ ಹೊರಗಡೆ ಬರುತ್ತೆ. ಐ ಹೋಪ್ ಗಾಡ್ ಬ್ಲೆಸ್ ಎಲ್ಲ ರೀತಿಯಿಂದ ನಮ್ಮ ಫ್ಯಾಮಿಲಿಯಿಂದ ಒಳ್ಳೊಳ್ಳೆ ಸುದ್ದಿಗಳು ಖಂಡಿತವಾಗಿಯೂ ಸಿಗುತ್ತೆ. ನೈಸ್. ಶ್ವೇತು, ಫಸ್ಟ್ ಟೈಮ್ ಬಂದಾಗ ಪ್ರಣವ್ ಹೀಗೆ ಈ ಸರ್ತಿ ಒಂಚೂರು ಮ್ಯೂಸಿಕ್ ಹಾಕಿ. ಈಗ ನಾನು ಡ್ಯಾನ್ಸ್ ನೋಡ್ಬೇಕು ಶ್ವೇತು, ಮ್ಯೂಸಿಕ್ ಹಾಕಿ. Come on. Hey. Whoa. Wow. Wow. ಅಲ್ಲ ಹಂಗಾರೆ DK ಡೀಲ್ ಮಾಡೋದೇನು? ಸೊ ಯು ಆರ್ ಸೆಲೆಕ್ಟೆಡ್ ಟು ಕುರ್ಕುರಿ ಮೆಲೋಡೀಸ್. ನಮ್ಮ ಹತ್ರ ತುಂಬಾ ಒಳ್ಳೆ ಸಿಂಗರ್ಸ್ ಇದಾರೆ, ನಮ್ಗೊಬ್ರು ಡ್ಯಾನ್ಸರ್ ಬೇಕಾಗಿತ್ತು, ಸಿಕ್ಬಿಟ್ರಿ ಅಪ್ಪ. ಇನ್ನು ನಮ್ಮ ಕುರ್ಕುರಿ ಮೆಲೋಡಿ ಸಂಪೂರ್ಣವಾಗಿ ಫಿಲಪ್ ಆಯ್ತು. ಅಂದ್ರೆ ಈ ವೇದಿಕೆ ಮೇಲೆ ನೀವೆಲ್ಲರನ್ನು ಮಿಸ್ ಮಾಡ್ಕೊಳ್ತಿದ್ದು, ತುಂಬಾ ಖುಷಿ ಆಯ್ತು ನೀವೆಲ್ಲರೂ ವಾಪಸ್ ಬಂದಿದ್ದು. ಪುರಿ ಸರ್ ನೋಡಿ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋಗಿದೆ, ಯಾಕಂದ್ರೆ ನಮ್ಮ ಸೀಸನ್ ಅಲ್ಲಿ ಇರ್ಲಿಲ್ವಲ್ಲ, ಆ ದುಃಖ, ಆ ಬೇಜಾರು ಎಲ್ಲನೂ ಈಗ ಎಲ್ಲ ಸಮವಾಗಿ ನಾವು ತೂಗಿಸ್ಕೊಂಡು ಹೋಗ್ತೀವಿ. ಫಸ್ಟ್ ಸೀಸನ್ ನಾನಿದ್ನಲ್ಲಮ್ಮ ಕುರಿ ಸರ್, ನಾನು ಹೇಳಿದ ಅರ್ಥ ಆ ಥರ ಅಲ್ಲ. ನಾನು ಅವ್ರಿಗೆ ಲೈನ್ ಹೊಡೆದ್ರು, ಈಗ ಅವ್ರ ಗಮನ ಎಲ್ಲ ಆ ಕಡೆ ಇದೆ. ಸೊ ವೇಸ್ಟ್ ಅಲ್ವಾ ಪ್ರತಾಪ್ ಸರ್? ಇಲ್ಲ ನಾನು ಹಂಗೇನಿಲ್ಲ, ಹಂಗೆ ತುಂಬಾ ದೊಡ್ಡ ಖುಷಿ ಕೊಟ್ಟಂತ ಜಾಗ ಈ ವೇದಿಕೆ. ನೋವಲ್ಲಿದ್ದಾಗ, ಹತಾಶರಾಗಿದ್ದಾಗ ತುಂಬಾ ಉತ್ತೇಜನ ಕೊಟ್ಟಂತ ಸೆಟ್ ಇದು. ಜೋಡಿ ನಂಬರ್ 1 ಪ್ರೋತ್ಸಾಹ ಮಾಡಿದಂತ ಗುರುಗಳು, ಸ್ನೇಹಿತರು ಎಲ್ಲರೂ ಇಲ್ಲಿದ್ದಾರೆ. ಬಹಳ ಖುಷಿ ಅಂದ್ರೆ ಸೀಸನ್ 2 ಅಲ್ಲಿ ಎಲ್ಲ ನನ್ನ ಆತ್ಮೀಯರೇ ಇದ್ದಾರೆ. ನಂಗೆ ಗೊತ್ತು ನೀವಲ್ಲಿ ಕೂತಾಗ ನಿಮಗೆ ಏನೆಲ್ಲ ಮನಸ್ಸಲ್ಲಿ ಓಡ್ತಾ ಇದೆ, ಸಮಯ ನೋಡ್ತಾ ಇದೆ. ಬಟ್ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ವೇದಿಕೆ, ಆ ಚೇರು, ಅಲ್ಲಿ ನಿಮಗೆ ಸಿಕ್ಕುವಂತ ಉತ್ತೇಜನ, ಅಲ್ಲಿ ಸಿಕ್ಕುವಂತ ಪ್ರೀತಿ, ಜನಬೆಂಬಲ, ಆ ಫ್ಯಾನ್ಸ್ಗಳು ಬೇರೆ ಲೆವೆಲ್ಗೆ. ನನಗಂತೂ ಪರ್ಸನಲ್ ಆಗಿ ಈ ವೇದಿಕೆ ತುಂಬಾ ವಿಷಯಗಳನ್ನ ಕಲಿಸ್ಕೊಟ್ಟಿದೆ, ಹೊಸ ಸ್ಫೂರ್ತಿ ಕೊಟ್ಟಿದೆ, ಹೊಸ ಮನುಷ್ಯನಾಗಿ ನಾನು ಬದುಕ್ತಾ ಇದ್ದೀನಿ. ವೆರಿ ವೆರಿ ಥ್ಯಾಂಕ್ ಯು ವೆರಿ ಮಚ್ ಟು ಜೋಡಿ ನಂಬರ್ 1 ಅಂಡ್ ಜಿ ಕುಟುಂಬ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು 48 ಗಂಟೆಗಳಲ್ಲಿ ಹೊಸ ವರ್ಷ ಬರುತ್ತೆ. ನಮ್ಮೆಲ್ಲಾ ಕನಸುಗಳಿಗೆ ನಾವು ಜೋಶ್ನ ತುಂಬಿಸ್ಕೊಳ್ಳೋಣ, ಜೀವವನ್ನ ತುಂಬಿಸ್ಕೊಳ್ಳೋಣ, ಹೊಸ ಜೀವನಕ್ಕೆ ನಾವೆಲ್ಲರೂ ರೆಡಿ ಆಗೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಜೋಡಿ ನಂಬರ್ 1 ಜೋಡಿಗಳ ಸಮ್ಮೇಳನ. ಇನ್ನೇನು ಸಂಭ್ರಮ ಶುರು ಆಗ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಸ್ವಾಗತ ಮಾಡೋದಕ್ಕಿಂತ ಮುಂಚೆ ಹಳೆ ನೆನಪುಗಳನ್ನೆಲ್ಲ ನಾವ್ಯಾರು ಖಂಡಿತವಾಗ್ಲೂ ಮರೆಯೋ ಹಾಗಿಲ್ಲ. ಬಂದಿರುವಂತ ಜೋಡಿ ನಂಬರ್ 1 ಸೀಸನ್ 1 ನೆನಪುಗಳನ್ನ ನಾವೆಲ್ಲರೂ ಮೆಲುಕು ಹಾಕೋಣ ಅಲ್ವಾ? ಹಳೇದು ಹೊಸದಾಗಿ ನಮ್ಮ ಮುಂದೆ ಬಂದಿದೆ, ಮತ್ತೆ ನಮ್ಮೆಲ್ಲರ ಮುಖದಲ್ಲಿ ಆ ಮಂದಹಾಸ. ನಿಜವಾಗ್ಲೂ ಆ ವೀಟಿನ ನೋಡ್ತಾ ಇರ್ಬೇಕಾದ್ರೆ ನಾವೆಲ್ಲಾ ಜೋಡಿಗಳ ಮುಖದಲ್ಲಿ ಆ ಖುಷಿ ತಾಂಡವಾಡ್ತಿತ್ತು. ಅಷ್ಟು ನೆನಪುಗಳನ್ನ ಸೀಸನ್ 1 ನಮ್ಮೆಲ್ಲರಿಗೂ ತಂದ್ಕೊಟ್ಟಿದೆ. ಮಾಡ್ಬೇಕಮ್ಮ ಈ ಸಂಭ್ರಮ? ಹೇಗನ್ನಿಸ್ತದೆ? ಸಾಮಾನ್ಯವಾಗಿ ನಾವು ಕೆಲಸ ಮಾಡುವಾಗ ಅನೇಕ ಕಡೆ ಊಟ ಮಾಡ್ತೀವಿ, ಬೇರೆ ಬೇರೆ ಅಡುಗೆಗಳನ್ನು, ಬೇರೆ ಬೇರೆ ಬಗೆಯ ಊಟವನ್ನು ಮಾಡ್ತೀವಿ. ಆದರೆ ಇದೆಲ್ಲದ್ರ ಮಧ್ಯೆ ಅಮ್ಮ ಮಾಡಿದ್ದ ಅಡುಗೆನ ತಂದು ಕೊಟ್ಟರೆ ತಕ್ಷಣ ನಮಗೆ ನಾಲಿಗೆಗೆ ಅದು ತಾಗಿದ ತಕ್ಷಣ ಗೊತ್ತಾಗತ್ತೆ ಇದು ತಾಯಿಯ ಕೈ ರುಚಿ ಅಂತ. ಆ ಥರ ಎಲ್ಲರೂ ಬೇರೆ ಬೇರೆ ಕಡೆ ನಾವೆಲ್ಲ ಕಳೆದು ಹೋಗಿದ್ವಿ. ನಾವು ಜೋಡಿ ನಂಬರ್ 1 ಸೀಸನ್ 2 ಅಲ್ಲಿ ಕಳೆದು ಹೋಗಿದ್ವಿ, ಅವರೆಲ್ಲ ತಮ್ಮ ಬದುಕಲ್ಲಿ ಕಳೆದು ಹೋಗಿದ್ರು. ಆದರೆ ಇದನ್ನ ನೋಡ್ತಾ 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 ಎಷ್ಟೋ ವರ್ಷಗಳ ಬಾಂಧವ್ಯ ನಮ್ಮ ಮಧ್ಯೆ ಇದ್ದಂತ ಆಗ್ತಾ ಇದೆ.
ಅದೊಂಥರ ಹೇಳ್ಕೊಳಕ್ಕಾಗದೇ ಇರೋಂಥ ಒಂಥರ ಸುಖ ಎಲ್ರನ್ನೂ ನೋಡೋದು ಮತ್ತು ಅವ್ರ ಜೊತೆಗೆ ನಾವು ಪಯಣಿಸಿರೋದಿರೋದಿದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮೆಮರಿ. ಅದನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಟೀಮ್. ಥ್ಯಾಂಕ್ ಯು. ತುಂಬ ಮನಸ್ಸು ಹೃದಯ ತುಂಬಿ ಬರುತ್ತೆ. ಪರ್ಸ್ನಲ್ ಆಗಿ ನಾನು ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಜಿ. ಇಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನ ನಮ್ಮ ಮಾಡ್ಲಿಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಕುರಿ ಪ್ರತಾಪ್ ಅವರೇ ನಮ್ಮನ್ನ ಜಾಯಿನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಶೇತು. ವೀಕ್ಷಕರೇ, ಇವತ್ತಿಂದ ನಮ್ಮ ಜೋಡಿಗಳಿಗೆ ಅವರನ್ನ ಗೆಲ್ಸೋದಕ್ಕೆ ನೀವು ಓಟ್ಗಳನ್ನ ಮಾಡಬಹುದು. ವೋಟಿಂಗ್ ಲೈನ್ಸ್ ಇನ್ನು ಮುಂದೆ ತೆರೆದಿರುತ್ತೆ. ಸೊ ದಯವಿಟ್ಟು ನಿಮ್ಮ ನೆಚ್ಚಿನ ಜೋಡಿಗಳಿಗೆ ತಪ್ಪದೆ ಹೆಚ್ಚು 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 ಓಟ್ಗಳನ್ನ ಮಾಡ್ತಾ ಇರಿ. ಅಂಡ್ ಜೋಡಿಗಳೇ, ನೀವು ಕೂಡ ಅಷ್ಟೇ ಆಡಿಯನ್ಸ್ ಹತ್ರ ಓಟ್ ಅಪೀಲ್ ಮಾಡಬೇಕಾಗತ್ತೆ. ಇದು ನಿಮ್ಮ ಗೆಲುವಿಗೆ ಸಹಾಯ ಮಾಡುತ್ತೆ. ಈಗ ಬರ್ತಾ ಇರುವಂತ ಮೊದಲನೇ ಜೋಡಿ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ. ಕೆಂಪಮ್ಮ ರಾಮಲ್ಲ ಕಪ್ಪಾಲಪ್ಪ. ಏನಯ್ಯ ಏನ್ ನಿನ್ ಕಟ್ಕೊಂಡು ಎಂಡ್ರ ಮನೆ ಒಳಗಡೆ ನುಗ್ಬಿಟ್ಟು ಕೆಂಪಮ್ಮ ಕೆಂಪಮ್ಮ ಅಂತ ಇದೆಯಲ್ಲ, ಏನ್ ಇಸ್ಯ? ಬಾಯ್ ಬಡಿಕೆ ಕೆಂಪಮ್ಮ, ನಾನು ನಿನಗೆ ಟಪಾಲ್ ತಂದಿದ್ದೀನಿ ಕೆಂಪಮ್ಮ. ಟಪಾಲು. ಅಯ್ಯೋ ನನ್ನ ಬುದ್ಧಿಗೆ ಇಷ್ಟ. ಟಪಾಲಪ್ಪ ಬರ್ಲಾ? ಟಪಾಲಪ್ಪ ಒಂದ್ ನಿಮಿಷ. ಟಪಾಲಪ್ಪ ನಿಂಗೆ ಗೊತ್ತಲ್ವಾ ನನ್ಗೆ ಓದು ಬರಕಿಲ್ಲ. ಬಸಿ ಈ ಕಾಗಜನ ಓದಿ ಹೇಳ್ಬಿಡು. ಇನ್ನೊಬ್ಬರದ್ದು ಪರ್ಸನಲ್ ವಿಷಯ ನಾವು ಓದಕ್ಕಿಲ್ಲಪ್ಪ. ಓದು, ನಿನಗೆ ಬೇಕಾದನ್ನ ಮಾಡಿ ಬಡಿಸ್ತೀನಿ. ಓದು. ಒಬ್ಬಟ್ಟು ಎಲ್ಲ ಕೊಡ್ತೀನಿ. ಓದ. ಕೆಂಪಮ್ಮ ಅಂದ್ರೆ ಕೆಂಪಮ್ಮನೆ, ನನ್ನ ಪ್ರೀತಿಯ ಕೆಂಪಿ. ಹೆಂಗದ್ ಮೈಗೆ? ಏನೋ ಸಲಿಗೆ ಕೊಟ್ರೆ ಮನೆ ಒಳಗ್ ಬಿಟ್ಕೊಂಡ್ರೆ ನಾನೇನ್ ಮಾಡ್ದೆ? ನನ್ನ ಪ್ರೀತಿಯ ಕೆಂಪಿ. ನಿನ್ನ ಕಟ್ಕೊಂಡ್ ಗಂಡನ ಕೆಂಪಮ್ಮ ಏನೋ ಅದು ನಾನು ಹೇಳಿದ್ದಲ್ಲ. ಮತ್ತೆ ಈ ಟಪಾಲಾಗೆ ನಿನ್ ಗಂಡ ಬರ್ದಿರೋದು ಕೆಂಪಿ. ನನ್ನ ಪ್ರೀತಿಯ ಕೆಂಪಿ, ನಾನು ಕ್ಷೇಮ. ನನ್ನ ಗಂಡ ಕ್ಷಯ ಬಂದ್ಬಿಡ್ತಾ. ಕೆಂಪಮ್ಮ ಕ್ಷಯ ಅಲ್ಲ ಅದು, ಮತ್ತೆ ಕ್ಷೇಮ. ನಾನು ಆರೋಗ್ಯವಾಗಿದ್ದೀನಿ, ಸಂದಾಗಿದ್ದೀನಿ. ಅಯ್ಯೋ ನಾನು ಸಂದಾಗಿದ್ದೀನಿ ಅಂತ ಹೇಳ್ಬಿಡು. ಈಕಿತ ನಾನು ಯುಗಾದಿಗೆ ಬರಕ್ಕಿಲ್ಲ. ಸೈಲೆನ್ಸ್ ಸ್ಟಾರ್ಟ್ ಆಯ್ತು. ಈಗಿತಾನು ಬರಕಿಲ್ವಂತೆ ನೋಡಕ್ಕ. ಎಂತ ಕೆಲಸ ಮಾಡ್ಬಿಟ್ಟ ನನ್ ಗಂಡ. ಗೌರ್ಮೆಂಟ್ ಅವರು ಹೊಸ ರೂಲ್ಸ್ ಮಾಡೋರೆ. ಏನಂತ? ಗಂಡಸರು ದುಡಿಬೇಕು. ಓ ಹಂಗಾಗಿ ನಿನಗೆ 100 ರೂಗಳನ್ನು ಕಳಿಸಿದ್ದೇನೆ. 100 ರೂ ಅಂದ್ರೆ ಕಾಸು 100 ರೂಪಾಯಿ ಕೊಟ್ಟವ್ರೆ. ಕೊಡ್ತಿದ್ರು ನಿನ್ ಬಿಟ್ಟೆ. ಕೊಟ್ಬಿಡು, ಅವೆಲ್ಲ ಗೊತ್ತಿಲ್ಲ. ಕೊಟ್ಬಿಡು 100 ರೂಪಾಯಿ ಕೊಟ್ಟಿದ್ದೀನಿ. ನನ್ ಗಂಡ. ಆಮೇಲೆ ಇಲ್ಲಿ ಹೋಗ್ಲಾ? ಹೋದಪ್ಪ. ನಾನು ಹೇಳಿಲ್ವಾ ನಿಂಗೆ ಬೇಕಾದ್ ಕೊಡ್ತೀನಿ, ಹೋಗ್ಬಿಡು. ಬಿಡಿಸು. ಅದೇನು ಈ ಟೈಮ್ ಈ ಪತ್ರದೊಂದಿಗೆ ನಿನಗೆ ಬೇಡ ಬಿಡು. ಓದ್ತೀಯ ಇಲ್ವಾ ಈಗ? ಅದು ಒಂದು ಗಂಡ ಹೆಂಡತಿ ಪತ್ರದೊಂದಿಗೆ ನಿನಗೆ 25 ಕಿಸಸ್ ಕೊಟ್ಟಿದ್ದೀರಿ, ಸ್ವೀಕರಿಸು. ಇಂತಿ ನಿನ್ನ ಪ್ರೀತಿಯ ಗಂಡ. ನಿನ್ ಲೆಟರ್ ತಕೋ. 100 ರೂಪಾಯಿ ಕೊಟ್ಟಿದ್ದೀನಿ, ಇದಕ್ಕೊಂದು ಸೈನ್ ಹಾಕು. ನಂಗೆ ಓದುವರ ಬರಕಿಲ್ಲ. ಓ ಶಾಲೆಗೆ ಹೋಗಿಲ್ಲ. ಆಯ್ತು ಬರ್ತೀನಿ. ಯುಗಾದಿ ಹಬ್ಬದ ಶುಭಾಶಯ. ನಿನಗಷ್ಟೇ. ಹೆಣ್ಣು ಮಕ್ಳು ಓದು ಬರಕಿಲ್ಲ ಅಂತ ಹೆಂಗ ಮಾರಿಸ್ತಾ ಇದ್ದ ನೋಡಿ ಇವನು. ನನ್ನ ಗಂಡ ಕಾಗದ ಕೊಟ್ಟೆ ಓದ್ದೆ. ನಿನ್ನಿಂದ ಉಪಕಾರ ಆಯ್ತು. 100 ರೂಪಾಯಿ ಕೊಟ್ಟೆ. ಕೊನೆಯಲ್ಲಿ ಕೊಟ್ಟವನಲ್ಲ, ಅದನ್ನ ಯಾರು ನಿಮ್ ತಾತ ಬಂದು ಕೊಡ್ತಾನ? ಕೊಟ್ಬಿಟ್ಟು ಹೋಯ್ತಾ ಇರು. ಅದನ್ನ ನಾನು
ಕೊನೆಯಲ್ಲಿ ಕೊಟ್ಟಿಲ್ವಾ? ಅದೇನೋ ಒನ್ ಟೈಮ್ ಅಲ್ಲಿ ಪಿಸ್ಸು ಕೊಟ್ಟಿದಂತಾನೆ ನನ್ ಗಂಡ. ನೀನೇನು ಒಳ್ಳೆ ಕುರಿ ಪ್ರತಾಪ್ ಶ್ವೇತನ ಹತ್ರ ಕೇಳ್ದಂಗೆ ಕೇಳ್ತೀಯಲ್ಲ, ಕೊಡು ಕೊಡು ಕೊಡು. ಬೇಡ ಕಡೆಯ, ನನಗೆ ಸಿಟ್ಟು ಬಂದ್ರೆ ನನ್ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮರ್ಯಾದೆಗೆ ನನ್ನ ಗಂಡ ಕೊಟ್ಟವನಲ್ಲ ಒನ್ ಟೈಮ್ ಅಲ್ಲಿ ಪಿಸ್ಸು, ಅದನ್ನ ಕೊಟ್ಬಿಟ್ಟು ಒಯ್ತಾ ಇರು. ನಾನು ತುಂಬಾ ಒಳ್ಳೆಯವನಲ್ಲ, ಅಂದ್ಬಿಟ್ಟು ಕೆಟ್ಟವನು ಅಲ್ಲ ಬಿಡು. ನಾನು ಆ ಕೆಲಸ ಎಲ್ಲ ನಾನು ಮಾಡಕ್ಕಿಲ್ಲ. ಒಳ್ಳೆ ಮಾತಿಗೆ ಬಗ್ಗಲ್ಲ ಈ ಪಾರ್ಟಿ. ನಮ್ ಗೌಡ್ರನ್ ಕರ್ಸೇ ಬಿಡೋಣ, ಇಲ್ಲಿ ಪಂಚಾಯಿತಿ ನಡ್ದೇ ಬಿಡ್ಲಿ. ಏನಂತೀರಾ ಗೌಡ್ರೆ? ಬನ್ರಿ ಸ್ವಲ್ಪ ಇಲ್ಲಿ. ಬಂದೆ. ಬನ್ನಿ. ಏನ್ ಅನ್ಕೊಂಡ್ಬಿಟ್ಟಿದಾರೆ ಇವರೆಲ್ಲ? ಹಳ್ಳಿನಲ್ಲಿ ಹೆಂಗಸ್ರು ಅಂದ್ರೆ ಇವ್ರಿಗೆ ಸದ್ರ ಆಗೋಯ್ತು. ಗೌಡ್ರಕ್ಕೆ ಹೆಂಗ್ ನಡೀತಾರೆ? ಏನು ಅಂತ ಹೇಳೋ ನನ್ ಕೆಲಸ ಐತೆ. ಏನ್ ಗೊತ್ತಾ ಗೌಡ್ರೆ, ನನ್ ಗಂಡ ಕಾಗಜ ಬರ್ದವನೆ, ಪಾಪ ದೊಡ್ಡ ಮನ್ಸ್ ಮಾಡಿ ಓದಿ ಹೇಳ್ದ. ಅದಾದ್ಮೇಲೆ ನನ್ ಗಂಡ 100 ರೂಪಾಯಿ ಕಳ್ಸವನೆ, ಅದನ್ನೂ ಕೊಟ್ಟ. ಮತ್ತಿನ್ನೇನು? ಕೊನೆಯಲ್ಲಿ ಒನ್ ಟೈಮ್ ಅಲ್ಲಿ ಪಿಸ್ ಕೊಟ್ಟಿದ್ದಾನೆ, ಅದನ್ನ ಕೊಟ್ಬಿಟ್ಟು ಮರ್ಯಾದೆಗೆ ಹೋಗ್ತಾರೆ. ಅಪ್ಪ ಅದೇನ್ ಕೊಟ್ಟವನ ಕೊಡ್ಬೇಕು ತಾನೆ? ಕೇಳಿ ಕೊಡ್ತೀಯ ತಳವಾಲು ಕಟ್ಟಿ 100 ರೂಪಾಯಿ ಕೊಡು ಕೊಟ್ಟೆ, ಲೆಟ್ರು ಕೊಟ್ಟೆ, ಓದಿ ಹೇಳ್ದೆ. ಮತ್ತೆ ಅದೇನು ಕೇಳ್ತಾವಳು? 25 ಕಿಸ್ ಕೇಳ್ತಾವ. ಕೊಡು. ಹೆಚ್ಚಿಗೆ ಮಾತಾಡ ಕೊಡು. ಅಂದ್ರೆ ನೀವು ಶಾಲೆಗೆ ಹೋಗಿಲ್ಲ ಹಂಗಂದ್ರೆ? ಶಾಲೆ ಎಜುಕೇಶನ್ ಇಲ್ಲ. ಊರು ಉದ್ದಾರ, ಊರ್ ಗೌಡನಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ಇನ್ನು ಊರಿಗೆ ಮಾತು ಬೇಡ. ಅದೇನಿದೆ ಕೊಟ್ಟು ಹೋಗ್ತಾರ. 25 ಕಿಸ್ಸು ಕೊಡು. ನಾನಿದು ಕುರಿ ಪ್ರತಾಪ್ ಕಿಟ್ಟೋಗ್ಬಿಟ್ಟ ಊರವ್ರಿಗೆಲ್ಲ ಕೊಡಕ್ಕೆ. ನೋಡ್ರೆ ಕಿಸ್ಸು ಅಂದ್ರೆ 25 ಮುತ್ತು. ನೀನ್ ಕೊಡೋದು ಕಷ್ಟ ಆಯ್ತದೆ. ನೀನ್ ಬುಡುಗಾಡಿ ಹಾಕೊಡು. ಆಯ್ತಾರ ಬೇಗ. ಕೆಂಪಮ್ಮ, ಅದು ನಿನ್ ಗಂಡ ಕೊಟ್ಟವನಲ್ಲ, ಅದನ್ನ ಗೌಡ್ರ ತಗೋ ಕೊಟ್ಟಿದ್ದೀನಿ. ನೀನ್ ಒಂದೊಂದಾಗಿ ಬೇಕಾದ್ರೆ ಇಸ್ಕೋ, ಒಟ್ಟೊಟ್ಟಿಗೆ ಬೇಕಾದ್ರೆ ಇಸ್ಕೋ. ನೀನುಂಟು, ಗೌಡ ಉಂಟು. ಮರ್ಯಾದೆ ಅಂದ್ರೆ ಅದು. ಗೌಡ ಆಯ್ತಾರ ಬೇಗ. ಗೌಡ್ರ ಅದೇನೋ ನನ್ ಗಂಡ ಕೊಟ್ಟವನಲ್ಲ, ಬಿರ್ನೆ ಕೊಡಿ, ನನ್ ಕೆಲ್ಸ ಐತೆ. ಒಂದೊಂದೇ ಕೊಡ್ಲಾ? ಎಲ್ಲ ಒಟ್ಟ ಕೊಟ್ಟು ಬಿಡ್ಲಾ? ಒಂದೊಂದೇ ಕೊಟ್ರೆ ಬೋ ಟೈಮ್ ಆಯ್ತದೆ, ಎಲ್ಲ ಒಟ್ಟಿಗೆ ಕೊಟ್ಬಿಡಿ. ಆಯ್ತು ಕೆಂಪಮ್ಮ, ಕಣ್ಣು ಮುಚ್ಕೋ, ಬೇರೆಯವ್ರ ದೃಷ್ಟಿ ಆಗೋಯ್ತದ. ಸರಿ ಆಯ್ತು, ಕೊಡಿ. ಗೊತ್ತಿತ್ತು ನನಗೆ, ನೀವು ಬಿಡಿ ಕೂದಲು ಬಿಟ್ಟುಕೊಂಡು ಕಾಲ ಕಲಿಸ್ಕೊಂಡ್ ಬಂದಾಗಲೇ ಗೊತ್ತಿತ್ತು ನೀವು ಸಾಧಾರಣದವರಲ್ಲ. ಬಂದೆ ಕೆಂಪಮ್ಮ, ಬುದ್ಧಿ ಐತಾ? ನಿಂದೇನಯ್ಯ ತಕ್ರಾರು? ನನ್ ಗಂಡ ಕೊಟ್ಟಿದ್ದು ನೀನು ಗೌಡ್ರು ಕೊಟ್ಟಿದ್ಯಾ ತಾನೆ? ಅವ್ರು ನಂಗೆ ಕೊಡ್ತಾ ಇದ್ರು, ಅಷ್ಟಲ್ಲಿ ಬಂದ್ಬಿಟ್ಟ ಇವನು. ಏನ್ ಕೊಡ್ತಾ ಇದ್ರು? ಅದೇ ಒನ್ ಟೈಮ್ ಮೇಲೆ ಪಿಸ್ಸು. ಒನ್ ಟೈಮ್ ಮೇಲೆ ಪಿಸ್ ಅಲ್ಲ, ನಿನ್ ಪಿಂಡ ಅದು. ಮತ್ತೆ ಏನು ಅದು? 25 ಕಿಸ್ಸು. ಅದೇ ಕಣಯ್ಯ, 25 ಕಿಸ್ ಕೊಡ್ತಾ ಇದ್ರು. ಕಿಸ್ಸು ಅಂದ್ರೆ ಏನ್ ಗೊತ್ತಾ ನಿಂಗೆ? ಏನು? ಮುತ್ತು. ಕೊಡ್ಲಾ? ಕೊಡ್ಸಲಾ? ಅಯ್ಯೋ 25 ಕಿಸ್ಸಸ್ ಅಂತ. ಬಾಯ್ಲಿ ಕೆಂಪಮ್ಮ, ಬಾಯ್ಲಿ. ಸುಮ್ಮನೆ ಆಟ ಆಡ್ಕೊಂಡಿರೋದಲ್ಲ, ಜೀವನದಲ್ಲಿ ನಾವು ವಿದ್ಯೆ ಕಲಿಬೇಕು. ಈಗ ಒಂದು ವಯಸ್ಕರ ಶಿಕ್ಷಣ ಅಂತ ಮಾಡವ್ರೆ. ವಯಸ್ಕರ ಶಿಕ್ಷಣ ಅಂದ್ರೆ ಎಜುಕೇಶನ್, ಅದು ಕುರಿ ಪ್ರತಾಪದ ವಯಸ್ಕರ ಶಿಕ್ಷಣ ಅಲ್ಲ. ಕಲ್ಸ್ಕೊಡ್ತಾರೆ, ಅಲ್ಲಿಗೆ ಹೋಗಿ ವಿದ್ಯೆ ಕಲ್ತು 4 ಜನಕ್ಕೆ ಒಳ್ಳೇದ್ ಮಾಡು. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಳು ಗಂಡು ಮಕ್ಳು ಎಲ್ಲ ಅಕ್ಷರ ಕಲಿಬೇಕು. ಅಕ್ಷರ ಕಲಿಸ್ತೀನಿ ಬಾ. ಈಗ ನಾ ಕರ್ಕೊಂಡು ಹೋಗ್ತೀನಿ, ಬರೀ ನಾಗರಬಾವಿ ಕರ್ಕೊಂಡು ಹೋಗಿ. ಶ್ವೇತನು ಕರ್ಕೊಂಡ್ಬರ್ತೀನಿ. ಶ್ವೇತನು ಕರ್ಕೊಂಡ್ ಬರ್ತೀರಾ? ಕುರಿ ಪ್ರತಾಪಕ್ಕೂ ಸ್ವಲ್ಪ ಬುದ್ಧಿ ಹೇಳ್ಬಿಡು. ಬನ್ರಿ. ಎಲ್ಲಿಗೆ? ವಯಸ್ಕರ ಶಿಕ್ಷಣ ಕರ್ಕೊಂಡು ಹೋಗ್ತಿದ್ದೀರಾ? ಸ್ಪಾಟ್ ಅಲ್ಲೇ ಈ ಒಂದು ಸ್ಕಿಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು, ಇಂಪ್ರೂವೈಸ್ ಮಾಡಿಕೊಂಡು, ಅವರ ನಟನಾ ಸಾಮರ್ಥ್ಯದಿಂದ ಇಷ್ಟೊಂದು ಚೆನ್ನಾಗಿ ಬಂದು ಅಭಿನಯಿಸಿದ್ರು. ಇವರನ್ನ ಜಾಯಿನ್ ಮಾಡ್ತಾರೆ ನಮ್ಮ ಗೀತಾ ಮೇಡಮ್. ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಅಮೇಜಿಂಗ್, ಆಲ್ ಆಫ್ ಯು ಸೂಪರ್. ರಮೇಶ್ ಪಂಡಿತ್ ಸರ್ ಬಗ್ಗೆ ನಾವು ಬರೀ ಮಾತಾಡೋದಕ್ಕಿಂತ ಅವರು ಎಂತ ನಟ ರಾಕ್ಷಸ ಅನ್ನೋದನ್ನ ನಾವು ಒಂದು ವಿಟಿಯಲ್ಲಿ ನೋಡೋಣ. ವಿಟಿ ಪ್ಲೀಸ್. ನಾವಾಗ ಸಣ್ಣವರು ಹಟ್ಟಿ ಓಣ್ಯಾಗ ಮಣ್ಣಾಟದಾಗ ಮೈ ಮರೆತಿದ್ದಾಗ ಸಿಡಿದ ಮದ್ದಿನ ಹಾಗೆ ಹೊಡೆದ ಡಂಗುರ ಕೇಳಿ ತಬ್ಬಿಬ್ಬಾಗಿ ಸ್ತಬ್ಧರಾದೆವು. ಡಂಗುರ ಕೇಳಿತು, ಸುತ್ತೇಳು ಬುಳಗದ ಕುಳವಾಡಿಗಳೇ ಕೇಳಿ,
ಈಗಿಂದೀಗ ಬರ್ರಿ ಅರಮನೆಯ ಕಟ್ಟೆಗೆ ಎಲ್ಲ. ನಾಯಕರ ಆಜ್ಞೆ ಇದು, ಕೈಯಲ್ಲೇನಿದ್ದರೋ ಚೆಲ್ಲಿ ಬರ್ರಿ. ಕಿವಿಗೊಟ್ಟು ಕೇಳಿ ಹಟ್ಟಿಯ ಕುಳಗಳೇ, ಬರಲಿದ್ದಾನೆ ಕರಿ ಕುದುರೆ ಏರಿ ನಗರದ ಖಳನಾಯಕ. ಹಳ್ಳಿಯ ದರೋಡೆಗೆಂದೇ ಹೊಂಚಿ ನಿಂತ ಹೊಟ್ಟೆ ಬಾಕ ಬಕ. ಹೆಂಗಸರೆಲ್ಲ ಮನೆಯೊಳಕ್ಕಿರಲಿ, ಹಣುಕುವುದಿರಲಿ. ವಾಸನೆ ಬಂದರೂ ದಂಡ ಶಿಕ್ಷೆಗಳುಂಟೆಂದು ತಿಳಿದಿರಲಿ. ಗಂಡಸರು ಆಯುಧವ ಬಚ್ಚಿಟ್ಟಿರಲಿ. ಕಣ್ಣಿನ ಕಪಟ ಪ್ರಕಟವಾಗದ ಹಾಗೆ ಅಭಿನಯವಿರಲಿ. ಹಳ್ಳಿಯ ಯಾವ ಮೂಲೆಗೆ ಬಂದರೂ ಕರೆತನ್ನಿ ಅರಮನೆಗೆ. ಲೆಕ್ಕ ಚುಕ್ತ ಮಾಡುವವರು ನಾವು, ನೀವಲ್ಲ. ಆ ಸ್ಪಷ್ಟತೆ, ಓ ಮೈ ಗಾಡ್. ಪ್ರೇಮ್ ಅವರೇ, ಮಿತ್ರನ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಂಡು ರೂಪದಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಮಿತ್ರ ಅವರು. ನನ್ನ ಸ್ನೇಹಿತನಾಗಿ ಈ ವೇದಿಕೆಯಲ್ಲಿ ಸಿಕ್ಕಿದ್ದು ನನಗೆ ಬಹಳ ಹೆಮ್ಮೆ ಇದೆ ಮಿತ್ರ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮಿಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಒಂದು ಕಾಲದಲ್ಲಿ ನಾಟಕ ಮಾಡ್ಕೊಂಡಿರ್ತಾನೆ, ಸರಿ ಹೊಟ್ಟೆಪಾಡಿಗೆ ಏನು ಮಾಡ್ತಾನೆ ಅಂತ. ಆದರೆ ನೀವು ಇವತ್ತು ನಂಬ್ಕೊಂಡ್ರೆ ಒಂದು ನಾಟಕ ಇವತ್ತು ನಿಮ್ಮ ಜೀವನವನ್ನು ಕಾಪಾಡ್ತಾ ಇದೆ, ಒಂದು ಫೇಮ್ ತಂದ್ಕೊಂಡಿದೆ, ನೇಮ್ ತಂದ್ಕೊಂಡಿದೆ ಅಂದರೆ ಸೊ ಯಾವುದೇ ವಿದ್ಯೆಗಳನ್ನ ನಾವು ಶ್ರದ್ಧೆಯಿಂದ ಪ್ರೀತಿಯಿಂದ ಪ್ರೀತಿಸ್ಬಿಟ್ರೆ ಅದು ನಮಗೆ ಗೊತ್ತಿದೋ ಗೊತ್ತಿಲ್ಲದೇನೋ ನಮ್ಮ ಕೊನೆ ಉಸಿರುವರೆಗೂ ಕೈ ಹಿಡಿಯುತ್ತೆ. ಅದಕ್ಕೆರಡೂ ನಿದರ್ಶನ ನೀವು, ನಮ್ಮ ವೇದಿಕೆ ಆಸ್ತಿಗಳು ನೀವು. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಕ್ಕೆ. ಓಕೆ, ಇನ್ನೊಂದು ವಿಷಯ ಹೇಳಲೇಬೇಕು. ಹೇಳಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಅದು. ಹೇಳಿ. ಎಲ್ಲ ಅಲ್ಲಿ ನೋಡಿ, ಎಲ್ಲಿಡಿ. ಇಸ್ವಿ ನೋಡಿ 1995, 2020. ಇಷ್ಟು ಏಜ್ ಆದ್ರೂ ಬಿಟ್ಟಿಲ್ಲ ಅಂದ್ರೆ ಇನ್ ಮೊಮ್ಮಕ್ಳಾದ್ರೂ ಬಿಡಲ್ಲ ಅನ್ಸುತ್ತೆ. ದೇವ್ರಾಣೆಗೂ ಬಿಡ. ಇವಾಗ 24 ಅಲ್ಲಿ ಕೊಟ್ಟಾಗ ಅವ್ರ ಮುತ್ತಿನ ಜೀವನ ಕಂಪ್ಲೀಟ್ ಆಗುತ್ತೆ. ಅದು ಇಲ್ಲಿಂದಾನೇ ಶುರು ಆಗ್ಬೇಕು. ಕಂಪ್ಲೀಟ್ ಎಲ್ಲ ಆಗತ್ತೆ, ಸಾಯೋ ತನಕ ಅಲ್ಲ, ಕಂಟಿನ್ಯೂ ಆಗುತ್ತೆ. ಓಕೆ, ಹಾಡು ನಾನು ಹೇಳ್ತೀನಿ. ಧೀರೆ ಧೀರೆ ಸೆ ಮೇರಿ ಜಿಂದಗಿ ಮೇ ಆನಾ, ಧೀರೆ ಧೀರೆ ಸೆ ಮೇರಿ ಜಿಂದಗಿ ಮೇ ಆನಾ, ಧೀರೆ ಧೀರೆ ಸೆ ದಿಲ್ ಕೋ ಚುರಾನಾ. ಎಲ್ಲರೂ ಮಾತಾಡ್ತಾ ಇದ್ವಿ, ಆದ್ರೆ ಇಲ್ಲಿ ಒಂದು ಸಿಂಡ್ರಲ್ಲ ಇದಾರಲ್ಲ, ಅವ್ರು ಸುಮ್ಮನೆ ನಿಂತ್ಕೊಂಡು ನಕ್ಕೊಂಡು ಎಲ್ಲಾರನ್ನು ನೋಡ್ಕೊಂಡಿದ್ದಾರೆ. ಜೋಡಿ ನಂಬರ್ 1 ವೇದಿಕೆಯಲ್ಲಿ ಹೊಸ ವರ್ಷಕ್ಕೆ ನಿಂತಿದ್ದೀರಾ ನೀವು. ಮ್ಯಾಮ್ ಹೇಳಿ, ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಇವ್ರನ್ನ ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಪ್ರೇಮ್ ಸರ್, ಮೇಡಮ್ ನಿಮ್ಮ ನೋಡಿ ಮತ್ತೆ ಹೊಸ ಜೋಡಿಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ಮೇಡಮ್. ಖುಷಿ ಆಯಿತು. ಎಸ್, ನಮಗೂ ಕೂಡ ನೀವುಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಅಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಸುನೇತ್ರಾ ಪಂಡಿತ್. ನಾನು ರಮೇಶ್ ಪಂಡಿತ್. ಜೋಡಿ ನಂಬರ್ 1 ಸೀಸನ್ 2 ನಲ್ಲಿ ನಾವಿಬ್ರು ಪಾರ್ಟಿಸಿಪೆಂಟ್. ನಾವು ನೀಡ್ತಾ ಇರುವಂತ ಮನೋರಂಜನೆ ನಿಮ್ಗೆ ಇಷ್ಟ ಆಗಿದ ಪಕ್ಷದಲ್ಲಿ, ನಮ್ಮ ಬಾಂಧವ್ಯ ನಿಮ್ಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ RASU ಅಂತ ಟೈಪ್ ಮಾಡಿ 57555ಗೆ ಮೆಸೇಜ್ ಮಾಡಿ ಪ್ಲೀಸ್. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಸ್ವಾಗತಿಸಿ ಉತ್ತರ ಕರ್ನಾಟಕದ ಪ್ರತಿಭೆಗಳಾದಂತಹ ಸಂಜು ಬಸಯ್ಯ, ಪಲ್ಲವಿ ಹಾಗೂ KGF ಜೋಡಿ ಜಬರ್ದಸ್ತ್ ಜಿಜಿ ಅಂಡ್ ದಿವ್ಯಾ. ಗೆಳತಿ ನನ್ನ ಗೆಳತಿ ನೋಡಿ ನೀ ನಗತಿ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಬರುವಾಗ ಹೊಡಿತಿದ್ದು ನಿಂತು ಕಿಡಿಕಾಗ, ಓಣಿ ಹಿಡಿದು ನಾ ಬರುವಾಗ. ಜಿಜಿ, ಸಂಜು ಬಗ್ಗೆ ಹೇಳಿ, ಹೇಗೆ ಪರಿಚಯ ಆದ್ರು ಸಂಜು? ನಿಮ್ಮ ಇವರ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಸಂಜು ಬಸಾಯ ಅದೇ ಕಾಮಿಡಿ ಕೇಳಿ ಸೀಸನ್ ಫಸ್ಟ್ ಅಲ್ಲೇ ನಾವು ಭೇಟಿಯಾಗಿದ್ದು ಮೇಡಮ್. ನೋಡಿದ ತಕ್ಷಣ ಅದೊಂದು ವಿಶೇಷವಾದ ಅಟ್ರಾಕ್ಷನ್. ಅದು ನಮ್ಮ ಜಗಣ ಅದಕ್ಕೆ ಹೇಳ್ತಾ ಇದ್ರು ಕುಳ್ಮಿಂಡ್ರಿ ಅಂತಾನೆ ಕರೀತಾ ಇದ್ರು. ಉತ್ತರ ಕರ್ನಾಟಕ UKPK ಅಂತ, ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಅಂತಾನೆ ಹೆಸರು ಅವರು. ನಾನು ಸಂಜು ಫಸ್ಟ್ ಸ್ಕಿಟ್ ಮಾಡಿದ್ದು ತಂದೆ ಮಗನ್ ಕ್ಯಾರೆಕ್ಟರ್. ನಾನು ತಂದೆ ಮಗ ಕ್ಯಾರೆಕ್ಟರ್ ಮಾಡಿದ್ದು, ಅದು ಯಾವಾಗಲೂ ನೆನಪಾಗ್ತಾ ಇರುತ್ತೆ. 100%. ಓಕೆ, ಆಕ್ಷನ್. ಎಲ್ಲೇ ಹೋದ ನನ್ನ ಮಗ? ರೀ, ಹಾಗೆಲ್ಲ ಬೈಬೇಡ್ರಿ. ನಮ್ ಗುರುಜಿ ಹೇಳಿದ್ದಾರೆ, ಆಷಾಢ ಕಳೆದು ಶ್ರಾವಣ ಬಂದ್ರೆ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ. ಬರ್ತಾನೆ ಗೊತ್ತಾಗತ್ತೆ. ಬರಲಿ ನೋಡ್ತೀನಿ ಇವನ್ನ. ನೆಟ್ಟಿಗೆ ಸ್ಕೂಲ್ಗೆ ಹೋಗಿ ಮನೆಗೆ ಬಾರೋ ಅಂತಂದ್ರೆ ಸ್ಕೂಲ್ ಬಿಟ್ಟ ತಕ್ಷಣ ಅದು ಯಾವ್ದೋ ಹುಡುಗಿಯಿಂದ ಹೋಗ್ತಾನಂತೆ. ಯಾರೋ ಹುಡುಗಿ? ಆ ಹುಡುಗಿ ಯಾರು ಅಂತಾನೆ ಗೊತ್ತು ಮಾಡ್ಕೊಳಕ್ಕೆ ಅವಳು ಹಿಂದೆ ಹೋಗ್ತಾ ಇರೋದು ನಾವು. ನೋಡ್ತೀನಿ ಎಂತ ಉಡಾಪಿ ಉತ್ತರ ಕೊಡ್ತಾನೆ ಇವನು ಅಂತ. ಈ ನನ್ನ ಮಗ ಇದನ್ನಲ್ಲ, ಇವನು ಬಹಳ ಚಾಣಾಕ್ಷ ಇದ್ದಾನೆ. ಬರಲಿ, ಪ್ರಶ್ನೆ ಕೇಳ್ಬೇಕು ನನಗೆ. ಸ್ಕೂಲಲ್ಲಿ ಟೆಸ್ಟ್ ಇತ್ತಲ್ಲ? ಟೆಸ್ಟ್ ಇತ್ತು. ಟೆಸ್ಟ್ ಬರದ?
ಬರ್ದೆ. ಹೆಂಗ್ ಬರ್ದೆ? ಪೆನ್ ಮೇಲೆ ಪೇಪರ್ ಮೇಲೆ. ಲೇ ಎಲ್ರು ಹಂಗೇನೆ ಬರೋದು, ಪೆನ್ ಮೇಲೆ ಪೇಪರ್ ಮೇಲೆ. ಚೆನ್ನಾಗಿ ಬರ್ದೆ ಅಂತ ಕೇಳ್ತಾ ಇದೀನಿ. ಓ ಹ್ಯಾಂಡ್ ರೈಟಿಂಗ್ ಬಹುತ್ ಅಚ್ಚಾ ಹೇ. ನಾನು ಹ್ಯಾಂಡ್ ರೈಟಿಂಗ್ ಅಲ್ಲ ಕೂಡ ಕೇಳ್ತಾ ಇರೋದು, ಎಷ್ಟು ಬರ್ದೆ ಎಕ್ಸಾಮ್ ಅಂತ. ಎಷ್ಟು ಗೊತ್ತಿತ್ತು ಅಷ್ಟು ಬರದೆ. ಗೊತ್ತಿತ್ತು ಅಷ್ಟು. ಎಷ್ಟು ಗೊತ್ತಿತ್ತು? ಮುಂದಿದ್ದವ್ಗೆ ಎಷ್ಟು ಗೊತ್ತಿತ್ತು, ನನಗೂ ಅಷ್ಟೇ ಗೊತ್ತಿತ್ತು. ಮುಂದಿದ್ದವ್ರಿಗೆ ಎಷ್ಟು ಗೊತ್ತಿತ್ತು? ಅವ್ನು ಮುಂದಿದ್ದವ್ಗೆ ಅವ್ಗೆ ಎಷ್ಟು ಗೊತ್ತಿತ್ತು, ನನಗೆ ಅವ್ಗೂ ಅಷ್ಟೇ ಗೊತ್ತಿತ್ತು. ನೋಡಿದ್ರ ಸರ್, ಇಂಥ ಮಗನ್ನ ಚಿಕ್ಕಪ್ಪ ಅನ್ಕೊಂಡು ಓಡಾಡ್ತಿರಲ್ಲ, ನಿಮ್ಗೆ ನಾಚ್ಕೋಬೇಕು. ಇವ್ ನನ್ನ ಮರ್ಯಾದೆಗೆ ಕೂಟನೆ. ಲೇ ನಿನ್ ಸುಮ್ಮನೆ ಬಿಡಲ್ಲ ಇರಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನಾನು ನೀನ್ ಸುಮ್ಮನೆ ಬಿಡ್ತೀನಿ ಅನ್ಕೊಡ್ತೀನಿ. ಲೇ ನಿಂತ್ಕೊಳ್ಳೋ. ಎಲ್ಲಿ ಯಾವ ಜನ್ಮದಲ್ಲಿ ಬಂದ ನಿನ್ ಮಗ ಕಂಡು ಬಿದ್ದಿಲ್ಲ? ಯಾವ ಜನ್ಮದಲ್ಲಿ ಮಗ ಕಂಡು ಬಿದ್ದಿದ್ದೀಯ ನೀನು? ಬರಲಿ ಬಿಡಲ್ಲ ಕಣೋ. ನೀನು ಬಿಡ್ತೀನಿ ಅನ್ಕೊಂಡಿದ್ದೀಯ? ಬರಲಿ ಇಷ್ಟೇ ಸರ್. ಇದು ಮುಂದುವರ್ಸಿದ್ರೆ ಸಂಜುಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಜಿ ಅವರು ನಿಮ್ಗಿಂತ ಸೀನಿಯರು, ಅವರು ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರೋರು, ನೀವು ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರೋರು. ಈಗ ಆ ಸೀನಿಯರ್ ಲವರ್ಸ್ ಇಂದ, ಆ ಜೋಡಿಯಿಂದ ನೀವ್ ಏನ್ ನೋಡಿ ಕಲ್ತ್ರಿ? ನಮ್ಮ ಸೀಸನ್ 1 ಇಂದ ನಮ್ಗೆ ಜೀಜನ ಪರಿಚಯ ರೀ. ಅವಾಗಿಂದನು ಅವ್ರ ಕಡೆಯಿಂದ ನಾವು ಕಲಿಯೋದು ತುಂಬ ಇತ್ತು. ಅವ್ರನ್ನ ಏನೋ ತಪ್ಪು ಮಾಡಿದ್ರು ಅವ್ರು ತಿದ್ದು ಹೇಳ್ತಿದ್ರು. ಒಂಥರ ನಮ್ಗೆ ಅನ್ನ ಸ್ಥಾನದಾಗಿದ್ರಿ. ಆಮೇಲೆ ಇವ್ರ ಮದುವೆ ಆದ್ಮೇಲೆ ನನಗೇನು ಟೀಕೆ ಆಗ್ಯದಲ್ಲ, ಇವ್ರಿಗೂ ಆಗಿದ್ ನಾನು ನೋಡಿನಿ, ಕೇಳ್ಪಟ್ಟಿನಿ. ಇವ್ರಿಗೂ ಆ ತರ ಅನಗೀಶರ ಈ ತರ ಟೀಕೆ ಮಾಡ್ಯಾರ. ಅದನ್ನ ಇವ್ರು ಫೇಸ್ ಮಾಡಿ ಈ ಮಟ್ಟಿ ಒಂದು ವೇದಿಕೆ ಮೇಲೆ ಒಂದು ಪಾಪವಾಗಿ ಇವರು ಜೀವನ ಸಾಗಿಸಕತ್ತಾರ. ಅದೇ ಒಂದು ಸ್ಫೂರ್ತಿ ನಮಗೆ. ನಾವು ಸ್ಪೇಸ್ ಮಾಡೋಣ, ನಾವು ಜೀವನ ಮಾಡೋಣ ಅನ್ನೋದು ಒಂದು ಹಾದಿ ಅಷ್ಟೇ. ಜಿ ಅವರೇ, ಸಂಜು ಮತ್ತೆ ಪಲ್ಲವಿ ಲವ್ ಮಾಡ್ತಾ ಇದಾರೆ ಅನ್ನೋ ವಿಷಯ ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು? ಭೂಕಂಪ. ನನಗಷ್ಟೇ ಅಲ್ಲ, ಚಾಂಪಿಯನ್ಶಿಪ್ ಅಲ್ಲಿ ಭೂಕಂಪ ಆಗೋಗಿದ್ದಿಲ್ಲ. ಎಲ್ಲರೂ ನಮ್ಮ ಜಡ್ಜಸ್ ಜಗ್ಗಣ್ಣ ಭಟ್ರು, ರಕ್ಷಿತಾ ಮೇಡಮ್ ಆದಿಯಾಗಿ, ಜಿ ಕನ್ನಡದ ಎಲ್ಲಾ ಕಂಟೆಸ್ಟೆಂಟ್ ಆದಿಯಾಗಿ ಎಲ್ರಿಗೂ ಒಂದು ಕ್ಷಣ ಭೂಕಂಪ ಆದಂಗಾಗಿತ್ತು. ಇದು ನಿಜಾನ ಅನ್ನೋದು ನಂಬಕ್ಕೆ ಸಾಧ್ಯ ಇರಲಿಲ್ಲ. ಆಮೇಲೆ ಪಲ್ಲವಿ ಅವ್ರ ವೇದಿಕೆ ಮೇಲೆ ಬಂದು, ಹೌದು ಇದು ನಿಜ, ನಾವು ಮದುವೆ ಆಗ್ತಾ ಇದೀವಿ, ಈ ತರ ಮಾಡ್ತಾ ಇರೋದು ನಿಜ ಅಂತ ಹೇಳೋವರೆಗೂ ಯಾರಿಗೂ ನಂಬಿಕೆ ಇರಲಿಲ್ಲ. ಜಗ್ಗಣ್ಣ ಹೇಳಿದ್ರು, ಅದು ನನ್ನ ಉದಾಹರಣೆನೇ ಕೊಟ್ಟು ಹೇಳಿದ್ರು. ಅವನೇನೋ ಕುಳ್ಳ, ಅವಳನ್ನ ಯಾವ ರೀತಿ ಲವ್ ಮಾಡಿದ್ರೋ ಯಾವಾಗ ಮಾಡಿದ್ರೋ ಗೊತ್ತಿಲ್ಲ, ಟಕ್ಕಂತ ಮದುವೆ ವಿಷಯ ಹೇಳಿದಾಗ ನಮ್ಗೆ ಶಾಕ್ ಆಗಿತ್ತು. ಅದಕ್ಕಿಂತ ಡಬಲ್ ಶಾಕ್ ಕೊಟ್ಟಲ್ಲ ನೀನು ಅಂತ ಹೇಳಿಬಿಟ್ಟು ಎಲ್ಲ ಶಾಕ್ ಆಗಿದ್ರು. ಅದು ಎಲ್ಲಿವರೆಗೂ ರೀಕನ್ಫರ್ಮ್ ಮಾಡ್ಕೋತಾ ಇದ್ವಿ ಅಂದ್ರೆ ಇವರು ಅಪ್ ಟು ಇವ್ರ ಮದುವೆ ಆಗೋವರೆಗೂ ಅದನ್ನ ನಿಜ ಮಾಡಿದ್ರು. ಅದು ಎಲ್ರಿಗೂ ಖುಷಿ ಆಯ್ತು. ಜಿ ಕನ್ನಡದವರು ಅದನ್ನ ಸಂಭ್ರಮ ಮಾಡಿದ್ರು, ಇವಾಗಲೂ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ನಮ್ಗೆ. ಒಂದು ಪಲ್ಲವಿ ಅವರೇ, ನಿಮಗೆ ಹೇಳ್ತಾ ಇದ್ದೀನಿ ನಾನು, ಅವಮಾನಗಳು ಇದ್ದಿದ್ದೆ ಜೀವನದಲ್ಲಿ. ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದ್ರು ಅಂತಾರೆ. ಅದನ್ನ ಯಾವುದು ನಾವು ಕಿವಿಗೆ ಹಾಕೊಳ್ತಲೆ ನಾವು ನಮ್ಮ ಯಜಮಾನ್ರು, ನಮ್ಮ ಕುಟುಂಬ ಅಂತ ನಾವು ಮುಂದೆ ಹೋಗ್ತಾ ಇದ್ರೆ ಎಲ್ಲನೂ ಅದ್ಭುತವಾಗಿರುತ್ತೆ, ಎಲ್ಲನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದೇ ತರ ಜೀವನ ಉದ್ದಕ್ಕೂ ಅಷ್ಟೇ ಜೊತೆಲೇ ಪ್ರಯಾಣ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಮ್ಮ ದಿವ್ಯ ಅವರು ಕಾಮಿಡಿ ಕಿಲಾಡಿಗಳು ಮಾತ್ರ ಅಲ್ಲ, DKD ಡ್ಯಾನ್ಸರ್ ಕೂಡ. ಪಲ್ಲವಿ ಅವರು ಕೂಡ ಒಳ್ಳೆ ಡ್ಯಾನ್ಸರು. ಇಬ್ರು ಒಳ್ಳೆ ಡ್ಯಾನ್ಸರ್ಸ್ ಇದ್ಮೇಲೆ ನಾವು ಮಿಸ್ ಮಾಡ್ಕೊಳಕ್ಕಾಗತ್ತೆ? ಎರಡು ಜೋಡಿ ಒಂದೇ ಫ್ಯಾಮಿಲಿ, ಸೂಪರ್ ಆಗಿದೆ. ದಿವ್ಯಾ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ತಂಗಿ ಪಲ್ಲವಿಗೆ ನಿಮ್ಮ ಹಾರೈಕೆ ಏನು? ಒಂದು ಸರ್ಪ್ರೈಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ಪಲ್ಲವಿ ಹೇಳ್ತಾ ಇದ್ಲು, ಒಂದಷ್ಟು ಫ್ಯಾಮಿಲಿ ಪ್ರೀತಿ, ಒಂದು ಒಪ್ಪಿಗೆ ನನಗೆ ಸಿಗ್ಲಿಲ್ಲ ಅಂತ ಹೇಳಿ. ಸೊ ಫ್ಯಾಮಿಲಿ ಆಗಿ ನಾವು ನಿಮ್ ಜೊತೆಲಿ ಇರ್ತೀವಿ, ಏನೇ ಕಷ್ಟಗಳಿದ್ರು ಹೇಳಿ, ನಮ್ಮ ಹತ್ರ, ಜೀಜಿಯವ್ರ ಹತ್ರ ಆಗ್ಲಿ, ನನ್ನ ಹತ್ರ ಆಗ್ಲಿ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ತವ್ರ ಮನೆ
ಸೋ ಎನ್ನೀರೆ ಸೋಬಾನೆ ಎನ್ನೀರೆ ಸೋ ಎನ್ನೀರೆ ಸೋಬಾನೆ ಎನ್ನೀರೆ ಮನೆಯನ್ನ ಬೆಳಗುವ ಸಿರಿಗೌರಿಗೆ ಮನೆಯನ್ನ ಬೆಳಗುವ ಸಿರಿಗೌರಿಗೆ ಸೋ ಎನ್ನೀರೆ ಸೋಬಾನೆ ಎನ್ನೀರೆ ಸೋ ಎನ್ನೀರೆ ಸೋಬಾನೆ ಎನ್ನೀರೆ ಕಿಲಕಿಲ ನಗುವಂತ ಮುದ್ದಾದ ಮಗು ಬರಲಿ ಕಿಲಕಿಲ ಎನ್ನುವಂತ ಮುದ್ದಾದ ಮಗು ಬರಲಿ ತುಂಟಾಟ ಆಡುವಂತ ಕೃಷ್ಣನೇ ಬರಲಿ ಸೋ ಎನ್ನೀರೆ ಸೋಬಾನೆ ಎನ್ನೀರೆ ಸೋ ಎನ್ನೀರೆ ಸೋಬಾನೆ ಎನ್ನೀರೆ. ಸರ್ವ ಹೇಗನ್ನಿಸ್ತಾ ಇದೆ? ಮಾತಾ ಬರ್ತಿಲ್ಲಕ್ಕ. ಇದು ಕ್ಷಣ ನಾ ಯಾವತ್ತೂ ಮರಂಗಿಲ್ಲಕ್ಕ. ಇಬ್ಬರಿಗೂ ಅಣ್ಣ, ನಿಮ್ಗೆ ಇಬ್ಬರಿಗೂ ಹೃದಯಪೂರ್ವಕ ತುಂಬ ಧನ್ಯವಾದಗಳು. ನಾ ಅನ್ಕೊಂಡಿದ್ದೆ ಸ್ವಂತ ಅಣ್ಣ ಬರ್ಬೇಕು ನನಗೆ ಇದೆಲ್ಲ ಮಾಡ್ಬೇಕಂತಂದು, ಅದೇನೋ ಆಗಲಿಲ್ಲ. ಆದ್ರೆ ನೀವು ಈಗ ಆ ಸ್ಥಾನ ನಿಂತು ಬಂದಿದ್ರಿ, ನಂಗೆ ಇದೆಲ್ಲ ಮಾಡಿದ್ರಿ. ಭಾಳ ಥ್ಯಾಂಕ್ಸ್ ಅಣ್ಣ, ಖುಷಿ ಆಯಿತು. ಥ್ಯಾಂಕ್ಸ್. ಮಾತಾ ಬರ್ತಿಲ್ಲಕ್ಕ. ಸಂಜುವಿಂದ ಇದೆಲ್ಲ ಆಯ್ತು. ಆ ಸಂಜುಗೂ ನಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಕ್ಕ. ನನಗೆ ಸಂಬಂಧಗಳು ಇಲ್ಲಾರೆ ಅಂತ ದೊಡ್ಡ ಜಿ ಕುಟುಂಬ ಸಂಬಂಧ ಕೊಟ್ಟ. ಮತ್ತು ಆಮೇಲೆ ಇಂಥ ಒಂದು ವೇದಿಕೆ ಮ್ಯಾಗ ಇದೆಲ್ಲ ಶಾಸ್ತ್ರ ನಡಿಬೇಕ. ನನ್ನ ಪುಣ್ಯ ಅದು. ನನಗೆ ಇದು ಯಾವ ಜನ್ಮದಾಗ ಸಿಗಂಗೂ ಇಲ್ಲ. ನಂದು ಈ ಜನ್ಮ ಸಾರ್ಥಕ. ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಒಂದು ಸ್ನೇಹ ಇದೆ, ಪ್ರೀತಿ ಇದೆ, ಎಲ್ಲದಕ್ಕಿಂತ ಮಿಗಿಲಾಗಿರುವಂತ ಒಂದು ಬಾಂಧವ್ಯ ಇಲ್ಲಿದೆ. ತಮಾಷೆ ಜೊತೆ ಶುರುವಾಗಿ ಮಂಗಳ ಕಾರ್ಯದ ಜೊತೆಗೆ ಈ ಒಂದು ಬಾಂಧವ್ಯ ಇಲ್ಲಿ ನೆರವೇರಿದೆ. ಪ್ರೇಮ ಅವರೇ, ನಿಮ್ಮ ಮಾತು. ತುಂಬ ಭಾವನಾತ್ಮಕವಾದಂಥ ಸನ್ನಿವೇಶ ಇದು. ಈ ಒಂದು ಸಿಚುವೇಶನ್ ಏನು ಹೇಳುತ್ತೆ ಅಂದರೆ, ಜೊತೆಲಿ ಹುಟ್ಟಿದ ಮಾತ್ರಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಗಳು ಇದೆಲ್ಲ ಆಗಬೇಕು ಅಂತ ಏನಿಲ್ಲ. ಸೊ ಯಾರ್ಯಾರು ಎಲ್ಲೋ ಹುಟ್ಟಿದವರು ಎಲ್ಲೋ ಬೆಳೆದವರು ಇವತ್ತು 5 ಜನ ಮುತ್ತೈದೆಯರು ಸೇರಿ ಅವಳಿಗೆ ಉಡಿ ತುಂಬಿಸೋದು ಅಂದರೆ ಇದಕ್ಕಿಂತ ಒಂದು ಸುಸಂದರ್ಭ ಸಾಕ್ಷಿ ಬೇಕಾಗಿಲ್ಲ. ಈ ಸಂದರ್ಭ ಈ ಏನು ಸೃಷ್ಟಿ ಮಾಡಿದೆ ಜಿ ವೇದಿಕೆ, ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ. ಮಾಲ್ವಿಕಮ್ಮ, ಇವತ್ತು 2 ಜೋಡಿಗಳ ಸಮ್ಮಿಲನ, ಸೀಸನ್ 1 ಮತ್ತು ಸೀಸನ್ 2, ಅದು ಒಂದು ರೀತಿ ಸಾರ್ಥಕ ಕ್ಷಣವನ್ನು ಪಲ್ಲವಿಗೆ ಸೃಷ್ಟಿ ಮಾಡಿಕೊಟ್ಟಿದೆ. ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ಬಂದು ಅವಳಿಗೆ ಈ ಥರದ ಒಂದು ಅಪರೂಪದ ಅನುಭವವನ್ನು ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನೀನು ನಿಜವಾಗ್ಲೂ ಪುಣ್ಯವಂತೆ. ಅದು ಕಾಣಿಸ್ತಾ ಇತ್ತು. ದಿಢೀರಂತ ಅವಳ ಮುಖದಲ್ಲಿ ಒಂದು ಕಳೆನೇ ಬಂದ್ಬಿಡ್ತು. ಹೌದು. ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಥ್ಯಾಂಕ್ ಯು ಮಾಲ್ವಿಕಮ್ಮ, ಥ್ಯಾಂಕ್ ಯು. ಸಂಜು ಹಾಗೂ ಪಲ್ಲವಿ, ಆ ಕಳೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತದೆ ಪಲ್ಲವಿ ಮುಖದಲ್ಲಿ. ಈ ಕಳೆ ಹೀಗೆ ಶಾಶ್ವತವಾಗಿ ನಿಮ್ಮ ಮುಖದಲ್ಲಿ ಹಾಗೆ ಇರಲಿ. ದಿವ್ಯಾ, ನಿಮ್ಮ 2 ಕುಟುಂಬಗಳ ಸ್ನೇಹ ಯಾವಾಗಲೂ ಹೀಗೆ ಶಾಶ್ವತವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಂಜು ಬಸಯ್ಯ. ಎಲ್ರಿಗೂ ನಮಸ್ಕಾರ ರೀ. ನಾ ಪಲ್ಲವಿ ಸಂಜು ಮಾತನಾಡ್ತಿರೋದು. ನಾವು ಜೋಡಿ ನಂಬರ್ 1 ನಿಮಗೆ ಇಷ್ಟ ಆಗಿದ್ದಲ್ಲಿ, ನಮ್ಮ ಪ್ರೀತಿ ವಾತ್ಸಲ್ಯ ನಿಮಗೆ ಇಷ್ಟ ಆಗಿದ್ದಲ್ಲಿ, ನಮ್ಮನ್ನೇ ಗೆಲ್ಲಿಸೋಕೆ SAPA ಅಂತ ಟೈಪ್ ಮಾಡಿ 57575ಗೆ ವೋಟ್ ಮಾಡಿ. ಪ್ಲೀಸ್ ವೋಟ್ ಮಾಡಿ. ಥ್ಯಾಂಕ್ ಯು. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮುಂದೆ ಯಾವ ಜೋಡಿ ಬರ್ತಾ ಇದೆ ಶ್ವೇತಾ? ಸೀಸನ್ 2ರ ಜೋಡಿ ಆನಂದ್ ಹಾಗೂ ಚೈತ್ರ ಅವರು, ಇವರ ಜೊತೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಸೀಸನ್ 1 ಅಭಿಜಿತ್ ಸರ್ ಹಾಗೂ ರೋಹಿಣಿ ಮೇಡಮ್. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ.
ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಗು ನಗುತ್ತಾ ನಲಿ ನಲಿ. ಇಷ್ಟ ಆಯ್ತು ಸರ್ ಹಾಡು. ಹೊಸ ವರ್ಷನ ವೆಲ್ಕಮ್ ಮಾಡೋದು, ಎಲ್ಲರೂ ನಗ್ನಗ್ತಾ ಇರಲಿ ಅಂತ ಪ್ರತಿ ವರ್ಷ ಸಂಕಲ್ಪ ಇದೆ. ನಾನು ಸುತ್ತ ಇರೋರೆಲ್ಲರೂ ನಗ್ನಗ್ತಾ ಇರಬೇಕು. ವೆರಿ ನೈಸ್ ಸರ್. ಥ್ಯಾಂಕ್ ಯು. ವೆರಿ ನೈಸ್. ಈ ನಗುವಿನ ಜೊತೆ ಜಾಯಿನ್ ಆಗಬೇಕು ಅಂತ ನಾನ್ ರಿಕ್ವೆಸ್ಟ್ ಮಾಡ್ತಾ ಇರೋದು. ಪ್ಲೀಸ್ ವೆಲ್ಕಮ್ ಅಭಿಜಿತ್ ಸರ್, ರೋಹಿಣಿ ಮೇಡಮ್ ಹಾಗೂ ಆನಂದ್ ಅವರ ಶ್ರೀಮತಿ ಚೈತ್ರ ಅವರು. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ. ವಿನ್ ಆಗಿದ್ದೀರಾ, ವಿನ್ನಿಂಗ್ ಜೋಡಿ ಆಗಿದ್ದೀರಾ ನೀವು. ಈಗ ಮನೆಗೆ ಹೋದ ಮೇಲೆ ನೀವು ವಿನ್ನರ್ ಅಂತ ನಿಮ್ಮನ್ನ ಟ್ರೀಟ್ ಮಾಡ್ತಿದಾರಾ ಅಥವಾ ಹೇಗಿದ್ದಾರೆ ರೋಹಿಣಿ ಮೇಡಮ್ ನಿಮ್ಮ ಜೊತೆ? ವಿನ್ನರ್ಗಿಂತ ಯಾವತ್ತಿದ ಒಳ್ಳೆ ವಿನ್ನರು, ನಾವು ರನ್ನರೇ. ಅವಳು ಯಾವತ್ತು ಯಾವ ಆರ್ಗ್ಯುಮೆಂಟ್ ಅಲ್ಲಿ ಅವಳೇ ನಂಬರ್ 1. ಕತ್ತೆಗೆ 5 ಕಾಲಿದೆ ಅಂತ ಏನಾದ್ರು ಬಾಯ್ ತಟ್ಟು ಬಂದ್ಬಿಟ್ರೆ ಆ ಬಾಲನ್ನ ಕಾಲು ಸೇರಿಸಿ ಹೌದು ಅಂತೀವಿ ನಾವು ಏನೀಗ ಅನ್ನ ಆ ರೀತಿ ಹೋಗ್ಬಿಡ್ತಾರೆ. ಕಾನ್ಫಿಡೆನ್ಸ್ ಅಂದ್ರೆ ಹಂಗಿರ್ಬೇಕು ಸರ್. ನಾವು ಹೇಳೋ ಮಾತ್ಮೇಲೆ ನಮಗ್ ಕಾನ್ಫಿಡೆನ್ಸ್ ಇರಬಾರ್ದಾ ಸರ್? 5 ಕಾಲು ಅಂತ ಆ ತರ ಹೇಳಿದ್ರೆ ನಂಬ್ತಾರ? ಕಾಮಿಡಿ ಹೇಳಿದೆ. ಅದರ್ವೈಸ್ ಈಗ ಜೋಡಿ ನಂಬರ್ 1 ಸೀಸನ್ 1 ನಲ್ಲಿ ಎಲ್ಲಾ ಟಾಸ್ಕ್ ಕೊಟ್ಟಾಗ ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದೀರಿ, ಅವಳು ಹತ್ತಿದ್ದು ನೋಡಿದಿರಿ, ಆಮೇಲೆ ನಾನ್ ಫೀಲ್ ಆಗಿದ್ದು ನೋಡಿದೀವಿ. ಇದೆಲ್ಲ ಕೌಂಟ್ ಆದ್ರೆ ಎಲ್ಲೋ ಒಂದ್ ಕಡೆಗೆ ಅವಳು ತೂಕನೇ ಜಾಸ್ತಿ ಆಗುತ್ತೆ. ಬೇಡ ಬೇಡ ನನಗೂ ಆಕ್ಚುಲಿ ನಂಗೆ ತಲೆನೋಯ್ತಾ ಇದೆ, ಊಟ ಬೇಡ, ಮೈಲ್ ಚೆನ್ನಾಗಿಲ್ಲ, ಊಟ ಬೇಡ ಅಂದ್ರೆ ಬೈಕೊಂಡು ಬಂದು ನೀವು ತಿನ್ನಿ ಅಂತ ಬಲವಂತಾಗಿ ಬೈದು ಇರಿಟೇಟ್ ಮಾಡಿದ್ರು ತಿನ್ನಿಸೋದೇ ಬಿಡಲ್ಲ, ತಿಂದ್ಬಿಟ್ಟು ಬಲ್ಬೇಕು ನಾನು. ಅದು ಪ್ರೀತಿ. ನಿಜವಾಗೂ ಹೇಳ್ತೀನಿ, ಜೋಡಿ ನಮ್ಮ ಸ್ಟೇಜಿಗೆ ಬಂದ ಮೇಲೆ ನಾವು ಶಿವರಾಜ್ ಕುಮಾರ್ ನಾವೆಲ್ಲ ಬಂದು ಸಾಂಗ್ ಮಾಡಿದ್ದು, ಶಿವಣ್ಣ, ಅಭಿಜಿತ್ ಯಾಕೆ ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂತ ಹೇಳಿದ್ದು, ಗೋಸ್ಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು, ಅದಾದ್ಮೇಲೆ ನನಗೆ ಆಫರ್ ಬರ್ತಿರೋದು. ಅಂದರೆ ಹೇಳ್ತೀನಿ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಾರಲ್ಲ, ಹಾಗಾಗಿ ಇಲ್ಲಿಗೆ ಬಂದಮೇಲೆ ನಾನು ಎಲ್ಲರ ಮೈಂಡ್ಗೂ ಮತ್ತೆ ನಾನು ಇದ್ದೀನಿ, ಬದುಕಿದ್ದೀನಿ, ನಾನು ಮಾಡ್ತೀನಿ, ನಾನು ಕೇಪೇಬಲ್ ಏನೇನಿದೆಯೋ ಅದೆಲ್ಲ ಈಗ ಕಾಣಿಸ್ತಾ ಇದೆ ಮತ್ತೆ. ಸೊ ನಾನು 185 ಪಿಕ್ಚರ್ ಆಗ್ಬೋದು, ಪ್ರೊಡ್ಯೂಸ್ ಮಾಡಿದ್ದಾಗ್ಬೋದು, ಏನೆಲ್ಲ ಅದು ಕೂಡ ಎಲ್ಲ ಒಂದು ಸೈಡ್ಗೆ ಹೋಗ್ಬಿಟ್ಟಿತ್ತು. ಸೊ ಈ ಅದೇ ನಾನು ಜೋಡಿ ನಂಬರ್ 1 ಸ್ಟೇಜ್ ವೇದಿಕೆ ಬರ್ಬೇಕು ನಾನು ಯೋಚನೆ ಮಾಡಿದ್ದೆ, ನಾನು ಹೋಗ್ಬೇಕಾ, ನಾನು ಕಂಟೆಸ್ಟೆಂಟಾಗಿ ಕುತ್ಕೋಬೇಕಲ್ಲೆಲ್ಲ ಅಂತ. ಬರದೇ ಇದ್ದಿದ್ರೆ ದೊಡ್ಡ ಮಿಸ್ ಆಗ್ತಿತ್ತು ನನ್ನ ಲೈಫಲ್ಲಿ ಅಂತ ನನಗೆ ಎವ್ರಿ ಸೆಕೆಂಡ್. ಥ್ಯಾಂಕ್ಸ್ ಟು ಜಿ ಅಂಡ್ ವಿ ಲವ್ ಜೋಡಿ ನಂಬರ್ 1. ನಮ್ಗೆ ಇವಾಗ್ಲೂ ಆ ಒಂದು ಹ್ಯಾಂಗ್ ಓವರ್ ಇವತ್ತೇ ಹೋಗಿಲ್ಲ. ಜೋಡಿ ನಂಬರ್ 1 ಅಂತ ಇದೆ, ಆ ಮ್ಯೂಸಿಕ್ ಇದೆಯಲ್ಲ ಅದ್ ಮಾತ್ರ ಫೇವ್ರೇಟ್. ನೀವೆಲ್ಲ ಇರ್ತೀರಾ ಅನ್ಬಿಟ್ರೆ ನಮಗೊಂದು ಹಬ್ಬ ಬರೋಕಿಲ್ಲಿಗೆ. ನಾನು ತುಂಬಾ ಪ್ರೀತಿಸುವಂತ ಒಂದು ಕಾರ್ಯಕ್ರಮ. ಅದ್ಭುತ. ಆನಂದ್ ಅವರ ವೈಫ್ ಕೂಡ ಒಂದು ಸಕಲ ಕಲಾ ವಲ್ಲಭೆ ಆಗಿ ನಿಮ್ಮ ಹಾದಿಲೇ ಹೋಗ್ತಿದ್ದಾರೆ. ಆಕ್ಚುಲಿ ಅವರು ಕೂಡ ಮನೇಲಿ ಆರಾಮಾಗಿದ್ರು. ಇಲ್ಲಿಗೆ ಬಂದ್ಮೇಲೆ ಒಂದಾದ್ಮೇಲೊಂದು ಟ್ಯಾಲೆಂಟ್ಗಳು ಹೆಂಗ್ ಬರ್ತಿದೆ ಅಂದ್ರೆ, ಹೋದ ವಾರ ಏನು ಅಂತಂದ್ರೆ ನಮ್ಮ ಚೈತ್ರ ಅವರು ಪಾಪ ಗಂಡನ ಕೈಲಿ ಕೆಲಸ ಮಾಡಿಸ್ಬಿಟ್ಟು ಎಷ್ಟು ಲೇಜಿ ಆಗಿರ್ತಾರೆ ಅಂತ ಇವ್ರು ಪ್ರೊಜೆಕ್ಟ್ ಮಾಡಿದ್ರು ಸರ್. ಆ ಮುಖವನ್ನ ನಾವು ನೋಡಿದೀವಿ. ಆದ್ರೆ ಅವ್ರ ಎಂತ ಶ್ರಮಜೀವಿ, ಅವರ ಇನ್ನೊಂದು ಮುಖ ಏನು ಅನ್ನೋದನ್ನ ನಾವು ಈ ಕ್ಷಣದಲ್ಲಿ ನೋಡ್ತೀವಿ. ಒಂದು ವಿಟಿ ಬರುತ್ತೆ, ವಿಟಿ ಪ್ಲೀಸ್. ಬೆಂಗಳೂರಲ್ಲಿ ವಾತಾವರಣ ಹೀಗಿರೋದಕ್ಕೆ ಹೆಣ್ಮಕ್ಳು ಸೋಂಬೇರಿತನ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮನೆಯವಳು ಹಳ್ಳಿಲಿದ್ದಾಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಳೆ, ಪಾದರಸ ಥರ ಇರ್ತಾಳೆ. ನೀವು ಅದನ್ನ ನೋಡ್ಬೇಕು. ನೀವು ಕೊಟ್ಟಿಗೆಯಲ್ಲಿ ಕೆಲಸ ಮಾಡೋದು, ಹೊಲದಲ್ಲಿ ಕೆಲಸ ಮಾಡೋದು, ಹಸುಗಳನ್ನಂತೂ ಮಕ್ಕಳ ಥರ ನೋಡ್ಕೋತಾಳೆ. ನಿಜವಾಗ್ಲೂ ಎಂತ ಶ್ರಮಜೀವಿ ನೋಡಿ ಚೈತ್ರ ಅವರು. ಆ ಹಳ್ಳಿಯಲ್ಲಿ ಹಸುಗಳನ್ನ ಮಗು ತರ ನೋಡ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು, ನಿಜವಾಗ್ಲೂ ಈ ಶ್ರಮಜೀವಿಗೆ ನಮ್ಮ ವೇದಿಕೆ ಮೂಲಕ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು.
ದಾಂಪತ್ಯ ಅನ್ನೋ ಒಂದು ಬಂಧನ ಇದೆಯಲ್ಲ, ಅದು ತುಂಬಾ ಗಟ್ಟಿಯಾಗಿರೋದು. ಅದನ್ನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ದೊಡ್ಡವರು ಅದನ್ನ ಬ್ರಹ್ಮ ಗಂಟು ಅಂತ ಹೇಳ್ತಾರೆ. ಈ ಗಂಟಿನ ಮುಂದೆ ಯಾವ ರಾಜಿ ಪಾಜಿ ನ್ಯಾಯ ತೀರ್ಪುಗಳು ಏನೂ ಇರಲ್ಲಪ್ಪ. ಇಲ್ಲಿ ಆ ಗಂಟಿನಿಂದಲೇ ನಿಮ್ಮ ನಂಟನ್ನ ನಾವು ಪರೀಕ್ಷೆ ಮಾಡ್ತೀವಿ. ಈ ಆಟದ ಹೆಸರು ಬ್ರಹ್ಮ ಗಂಟು. ಬ್ರಹ್ಮ ಗಂಟಲ್ಲಿ ಬಂಧಿಸ್ಬಿಟ್ಟಿದೀವಿ. ನೀವು ಅದನ್ನ ಗಂಟು ಬಿಚ್ಕೊಳ್ಳದೆ ಈ ಗಂಟಿಂದ ಆಚೆ ಬರಬೇಕು. ಈ ಗಂಟು ಬಿಚ್ಕೊಳಕ್ ಹೋಗ್ಬಾರ್ದು. ಹೆಂಗಾದ್ರೂ ಪ್ರಯತ್ನ ಪಡಿ. ಓಕೆನಾ? 3 ನಿಮಿಷಗಳ ಕಾಲಾವಕಾಶನ ನಾವು ಕೊಡ್ತೀವಿ. ನೋಡೋಣ ಈ 2 ದಂಪತಿಗಳಲ್ಲಿ ಯಾರು ಬ್ರಹ್ಮ ಗಂಟಿಂದ ಬಿಡಿಸ್ಕೊಂಡು ಆಚೆ ಬರ್ತಾರೆ ಅಂತ. ನಿಮ್ಮ ಸಮಯ ಈಗ ಶುರು. ಅದು ಏನ್ ನಡೀತಾ ಇದೆ ಆನಂದ್ ಇಲ್ಲಿ? ಅಭಿಜಿತ್ ಸರ್ ಅದೇನ್ ಹಾರದ ತರ ಏನೋ ಹಾಕ್ತಾ ಇದ್ದೀರಾ? ಅವರು ಅವ್ರ ಮದ್ವೆ ದಿನಗಳೆಲ್ಲ ನೆನಪು ಬಂದಿದೆ ಅನ್ಸುತ್ತೆ. ಸ್ಕಿಪ್ಪಿಂಗ್ ಅಂತೆ. ಅದು ಆನಂದದ ಹಾಗೆ ಹೋಯ್ತು. ಇಲ್ಲ ಇಲ್ಲ, ಗಂಟು 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 ಯಾಕೆ ಬೇಕು 3 ಗಂಟು? ಪಿಚ್ಚದಂಥ ಬ್ರಹ್ಮ ಗಂಟು ಇಲ್ಲುಂಟು. ಶಾಬಾಷ್ ಆನಂದ್. ಕತ್ತು ಮುಚ್ಚಿ ಮುದ್ದಾಡುತ್ತಾ ಪ್ರೀತಿಯಿಂದ ಮುದ್ದಾಡುತ್ತಾ ಇಕ್ಕ ಜೋಡಿ ಈಗ ಕೂಡಿ ಅಂಟಟ್ಟು. ಶಾಬಾಷ್ ಆನಂದ್, ಶಾಬಾಷ್ ಆನಂದ್. ಗಂಟು ಗಂಟು ಯಾಕೆ ಬೇಕು 3 ಗಂಟು? ಪಿಚ್ಚದಂಥ ಬ್ರಹ್ಮ ಗಂಟು ಇವರಿಬ್ರು ನೋಡಿ ಆಟ ಆಡ್ತಾ ಇದ್ದಾರೆ. ಪ್ರೀತಿಯಿಂದ ಮುದ್ದಾಡುತ್ತಾ ಇಕ್ಕ ಜೋಡಿ ಈಗ ಕೂಡಿ ಆನಂದ್ ಹಂಗೋಗಿ ಬಂದ್ ತಿರುಗಿ ಅಲ್ಲಿಗೆ ಬಂದ್ರಿ. ಬಿಡಿಸದ ಬಂಧ. ಓಕೆ, ಬ್ರಹ್ಮಗಂಟು ಹಾಗೆ ಇರ್ಲಿ ಬಿಡಿ. ಕೈ ಕಟ್ಕೊಂಡೇ ಇರಿ. ನಿಜವಾಗ್ಲೂ ಬ್ರಹ್ಮ ಗಂಟು ಅಂತಿದೆಯಲ್ಲ, ಎಷ್ಟು ಮುಖ್ಯ ಅಂತಂದ್ರೆ ಅದನ್ನ ನಾವ್ ಯಾರು ಬಿಡಿಸ್ಕೊಳಕ್ ಆಗದೆ ಇರೋಂತದ್ದು. ಅದನ್ನ ತೋರ್ಸೋದಕ್ಕೆ ಅಂತಾನೆ ಈ ಆಟವನ್ನ ಈ ವೇದಿಕೆ ಮೇಲೆ ತಂದಿದ್ದು ನಾವು. ಮಾಲ್ವಿಕಾಮ, ಹೇಗನಿಸ್ತು? ಅವ್ರಿಬ್ರಿಗೆ ಇಷ್ಟ ಆಗಿದೆ ಈ ಆಟ ಅಂತ ನನಗೆ ಅನ್ನಿಸ್ತು. ಆನಂದ್ ಚೈತ್ರಾಗು ಅಲ್ವಾ? ಹೌದು, ಅನೇಕ ಜನ ಮನೇಲಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ ಈ ಆಟನ. ಬ್ರಹ್ಮ ಗಂಟು. ಅಭಿಜಿತ್ ಸರ್, ರೋಹಿಣಿ ಮೇಡಮ್ ಬಗ್ಗೆ ಅವರಿಬ್ಬರಲ್ಲಿ ಅಷ್ಟೊಂದು ಅಗಾಧವಾದ ಒಂದು ಒಬ್ರನ್ನೊಬ್ರು ಅವರು ಪ್ರೀತಿಸೋ ರೀತಿ, ಒಬ್ರಿಗೊಬ್ರು ತಮ್ಮ ಕಷ್ಟ ಕಾಲದಲ್ಲಿ ಸಹಕಾರಿಯಾಗಿರುವಂಥದ್ದು. ಸುಖ ಹಂಚ್ಕೊಳ್ಳೋದು ಬಹಳ ಸುಲಭ, ಕಷ್ಟ ಹಂಚ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ಕಾಲಕ್ಕೆ ಅನೇಕ ಜನ ದಂಪತಿಗಳು ಹೊಸದಾಗಿ ಮದುವೆ ಆಗಿರುತ್ತೆ, 1-2 ವರ್ಷ ಆಗಿರುತ್ತೆ, ಕಷ್ಟ ಅಂತ ಬಂದ ತಕ್ಷಣ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಶುರು ಮಾಡ್ತಾರೆ. ಇದು ಬಿಡಿಸಲಾಗದ ಬ್ರಹ್ಮಗಂಟು ಅನ್ನೋದಕ್ಕೆ ಅವರೇ ನಿದರ್ಶನ. ಹಾಗಾಗಿ ಅವರಿಬ್ರು ಮತ್ತೆ ಮತ್ತೆ ಈ ವೇದಿಕೆಗೆ ಬಂದಷ್ಟು ನಮಗ್ ಸಂತೋಷ. ಆನಂದ್ ಮತ್ತೆ ಚೈತ್ರಾಗೆ ಚಿಕ್ಕ ವಯಸ್ಸಿನಿಂದ ಏನೇನ್ ಆಸೆಗಳಿತ್ತು ಆ ಎಲ್ಲ ಆಸೆಗಳು ಒಂದೊಂದಾಗಿ ಈ ವೇದಿಕೆ ಅದನ್ನ ನೆರವೇರಿಸ್ಕೊಡ್ತಾ ಇದೆ ಅಲ್ಲ? ಹೌದು ಮೇಡಮ್. ದುಷ್ಯಂತ ಒಂದ್ ಮಗು ಅಂದ್ರೆ ಚೈತ್ರಾನು ಒಂದ್ ಮಗುನೇ ಆನಂದ್ಗೆ. ಸುಂದರವಾದ ಸಂಸಾರ ನಿಮ್ದು. ಅವರಿಬ್ರು ನಿಮಗ್ ಪ್ರೇರಣೆಯಾಗಿ ಪಕ್ಕದಲ್ಲಿ ನಿಂತಿದ್ದಾರೆ. ಈ 2 ಜೋಡಿಗಳನ್ನ ಒಟ್ಟಿಗೆ ನೋಡೋದು ಬಹಳ ಸಂತೋಷವಾಗಿದೆ. ಒಳ್ಳೇದಾಗಿ. ಪ್ರೇಮ್ ಅವರೇ, ಸರ್, ಓಪನಿಂಗ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಆನಂದ್ ಅವ್ರ ಹಾಡು ನಗು ನಗುತ್ತಾನಲ್ಲಿ ಎವರ್ಗ್ರೀನ್ ಫಿಲಾಸಫಿಕಲ್ ಸಾಂಗ್ ಅದು. ಬಹುಶಃ ಆ ಹಾಡನ್ನ ಎಲ್ಲರ ಜೀವನದಲ್ಲೂ ಅಳವಡಿಸ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಡಿಪ್ರೆಷನ್ ಅನ್ನೋದು ಇರೋದೇ ಇಲ್ಲ ಅನ್ಸುತ್ತೆ. ಸತ್ಯ ಸರ್. ನಗು ನಗುತ್ತಾ ನಲಿ ನಲಿ ಇದು ಎಲ್ಲ ದೇವನ ಕಲೆಯೊಂದೇ ನೀ ತಿಳಿ ಅದರಿಂದ ನೀ ಕಲಿ. ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಬರ್ದಿದ್ದಾರೆ ಹಾಡಲ್ಲಿ. ಸೊ ಎಲ್ರಿಗೂ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತೆ. ಅಭಿಜಿತ್ ಸರ್ ಮತ್ತೆ ರೋಹಿಣಿ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ವೀಕ್ ನನಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಇಡೀ ನಮ್ಮ ಬಾಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವುದು ಅಂತ. ಬಾಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಹೆಗಲು. ಯಾಕೆ ಅಂದ್ರೆ ನಾವು ಮತ್ತೊಬ್ಬರ ಕಷ್ಟಕ್ಕೆ ಹೆಗಲು ಕೊಡ್ತೀವಿ, ಯಾರಿಗೂ ಸುಖವಾಗಿ ಮಲಗಬೇಕು ಅಂದಾಗ ನಾವು ಹೆಗಲು ಕೊಡ್ತೀವಿ. ಸೊ ಹಾಗಾಗಿ ಅದಕ್ಕೆ ಅಭಿಜಿತ್ ಸರ್ ಮತ್ತೆ ರೋಹಿಣಿ ಮೇಡಮ್ ಒಬ್ರಿಗೊಬ್ರು ಹೆಗಲಾಗಿದ್ದಾರೆ.
ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದರೆ ಯಾರದೇ ಕಷ್ಟ ಅಂತ ಬಂದರೂ ಆ ಕಷ್ಟ ಪಡ್ತಾ ಇರೋಂಥ ಜೀವಕ್ಕೆ ಒಂದು ಹೆಗಲಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಹೆಗಲು ಅನ್ನೋದು ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅನ್ನೋದು ನನ್ನ ಒಂದಿದೆ. ಅದಕ್ಕೆ ಉದಾಹರಣೆಯಾಗಿ ಅವರಿದ್ದಾರೆ. ಎಷ್ಟೋ ಜೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿ ಇವತ್ತೂ ಸಹ ನಮ್ಮ ವೇದಿಕೆಯ ತುಂಬ ದೊಡ್ಡ ಆಸ್ತಿಯಾಗಿ ಅವರು ನಿಂತಿದ್ದಾರೆ. ಎರಡೂ ಜೋಡಿಗಳು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸರ್. ಈ ಒಂದು ಸೆಗ್ಮೆಂಟು ಇದೊಂದು ಹಾಡು ಬಂದ್ಬಿಟ್ರೆ ಪರಿಪೂರ್ಣ ಆಗುತ್ತೆ ಅನ್ಕೊಂಡಿದ್ದೀನಿ ಸರ್. ಯಾವ ಹಾಡು? ನಾನ್ ಹಾಡೋದಲ್ಲ ಮೇಡಮ್, ಇವ್ರದು ಸಾರಾಯಿ ಶೀಶೆಯಲ್ಲಿ ಒಂಥರ ಆಂಥಮ್ ಸಾಂಗ್. ನಮ್ಗೆ ನ್ಯೂ ಇಯರ್ ಬೇರೆ ಬರ್ತಾ ಇದೆ. ನ್ಯೂ ಇಯರ್ ಪಾರ್ಟಿಗೆ ಕರೆಕ್ಟ್ ಆಗಿದೆ. ಎಲ್ರು ನಮ್ ಗ್ಯಾಂಗ್ ಎಲ್ಲ ಸೇರ್ಕೊಂಡ್ರೆ ಸರ್ ಅಡಿಗೆ ಮಜಾ ಮಾಡ್ಬೋದು. ಸೀಸನ್ 1 ಸೀಸನ್ 2 ನ ಎಲ್ಲಾ ಬಾಯ್ಸ್ ಸ್ಟೇಜ್ ಮೇಲೆ ಬನ್ನಿ. ಬಾಯ್ ಹೊಸ ವರ್ಷಕ್ಕೆ ಇದಕ್ಕಿಂತ ಒಳ್ಳೆ ಓಪನಿಂಗ್ ಬೇಕಾ? ಒನ್ಸ್ ಅಗೇನ್ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆನಂದ್. ನಾನು ಚೈತ್ರ. ನೀವು ನಮ್ಮಿಬ್ಬರನ್ನು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನೋಡ್ತಾನೆ ಇದ್ದೀರಿ. ನಾವು ನಿಮ್ಮನ್ನ ರಂಜಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ. ನಮ್ಮಿಬ್ಬರ ಬಾಂಧವ್ಯ, ಅನ್ಯೋನ್ಯತೆ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ANCH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಥ್ಯಾಂಕ್ ಯು. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಈಗ ನಮ್ಮ ಜೋಡಿ ಸಮ್ಮಿಲನದಲ್ಲಿ 2 ಸಕಲ ಕಲಾ ವಲ್ಲಭರನ್ನ ವೆಲ್ಕಮ್ ಮಾಡೋ ಸಮಯ. ಲೆಟ್ಸ್ ವೆಲ್ಕಮ್ ಡಾನ್ ಕಮ್ ಡಾನ್ಸರ್ ದೇವ್ರಿದ್ದಾನೆ ಅಂತ ಹೇಳುವಂತ ಮಂಜು ಮಾಸ್ಟರ್ ಹಾಗೂ ಅವರ ಪ್ರೀತಿಯ ಗುಡುಮ ಅನುಷಾರು ಹಾಗೂ ಅವರ ಜೊತೆ ಬರ್ತಾ ಇದ್ದಾರೆ ಸಕಲ ಕಲಾ ವಲ್ಲಭ ಪ್ರಣವ್ ಹಾಗೂ ನೇಹಾ ಪಾಟೀಲ್. ಇಲ್ಲಿ ಡಾನ್ಸ್ ಮಾಸ್ಟರು ಅವರ ಶ್ರೀಮತಿಯನ್ನ ನೋಡಿದ್ವಿ, ಆದ್ರೆ ಇನ್ನೊಬ್ರು ಇದಾರಪ್ಪ ಬಾನ್ ಡಾನ್ಸ್. ಲೆಟ್ಸ್ ವೆಲ್ಕಮ್ ಸಕಲ ಕಲಾ ವಲ್ಲಭ ಪ್ರಣವ್ ಅವರು ಹಾಗೂ ನೇಹಾ ಪಾಟೀಲ್. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ್ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ.
ಗೌರಿ ಹಂಗಲ್ಲ ಗುರುವಂದನೆ ಮಾಡೋದು ಕಲ್ತ್ಕೊ. ಬನ್ನಿ ಪ್ರಣವ್, ಗುರುವಂದನೆ ಮರ್ತೇ ಬಿಡಿದಾರೆ. ಕೈ ನೆಕ್ಕೊಂಡು ಹೊಟ್ಟೆ ಉಜ್ಕೊಂಡು ಮಾಡಿ ಮಾಡ್ಬೇಕು. ನನಗೇನ್ ಅನಿಸ್ತು ಅಂದ್ರೆ ಪ್ರಪಂಚದಲ್ಲಿ ಇರೋದೆಲ್ಲ ನನಗೊಬ್ಬನಿಗೆ ತಿನ್ನಕ್ ಸಿಗಲಿ. ಆ ಡಿಪಾರ್ಟ್ಮೆಂಟ್ ನಮ್ದಲ್ಲ. ಇಲ್ಲಿ ಇವರು ಬಾರ್ನ್ ಡ್ಯಾನ್ಸರ್ ಅಂದ್ರಲ್ಲ, ಹೆಂಗೆ ಶ್ವೇತ? ಹೆಂಗೇನಾ? ಪ್ರಣವ್ ಅವ್ರೆ ಬನ್ನಿ, ಅಲ್ಲಿಂದ ನಡ್ಕೊಂಡ್ ಬನ್ನಿ ಒಂದ್ಸಲ. ಯಾವ ಡಾನ್ಸ್ ಮೂಮೆಂಟ್ಗೂ ಕಮ್ಮಿ ಇರಲ್ಲ. ಮಾಡಬಾರ್ದು ಅಂತ ತೋರಿಸಿದ್ರು. ವೆರಿ ನೈಸ್, ಸೂಪರ್. ಆಕ್ಚುಲಿ ಏನ್ ಗೊತ್ತಾ, ನೇಹಾ ಅಂಡ್ ಅನುಷಾ ಇಬ್ರು ತುಂಬಾ ಸಿಮಿಲರ್ ಇದಾರೆ ಅಂತ ಅನ್ಸಲ್ಲ ನಿಮ್ಗೆ? ಈಗ ಅನುಷಾ ಮನೇಲಿ ಕೆಲಸ ಮಾಡೋದಿಲ್ಲ, ನೇಹಾ ನೋ ಚಾನ್ಸ್ ಇಲ್ಲ, ಕೆಲಸ ಮಾಡೋದಿಲ್ಲ. ಅನುಷನ್ ನೋಡಿದ್ರೆ ನೇಹನ್ ನೋಡ್ದಂಗಾಗತ್ತೆ, ನೇಹನ್ ನೋಡಿದ್ರೆ ಅನುಷನ್ ನೋಡ್ದಂಗಾಗತ್ತೆ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗಂಡಂದ್ರೆ ಟೇಕ್ ಕೇರ್ ಮಾಡ್ತಾರಲ್ವಾ, ಈಗ ಗಂಡಂದ್ರೆ ಉತ್ತರ ಕೊಡ್ಬೇಕಾಗತ್ತೆ. ಓಕೆನಾ? ಮನೆಯಲ್ಲಿ ನಿಮ್ಮ ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲ ಮನಸ್ಸು ಬಿಚ್ಚಿ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ನಿಮ್ ಕಷ್ಟ ಕೇಳೋದಕ್ಕೆ ನಾವಿರೋದು ಅಲ್ವಾ? ಈಗ ನೀವಿಬ್ರು ಅಕ್ಕಪಕ್ಕ ಮನೆ ಗಂಡಸ್ರು, ನಿಮ್ ಹೆಂಡತಿರು ಇಲ್ಲ ಇವಾಗ, ಅವ್ರು ಶಾಪಿಂಗ್ ಹೋಗ್ಬಿಟ್ಟಿದ್ದಾರೆ, ಒಟ್ಟಿಗೆ ಇದೀರಾ, ಒಟ್ಟಿಗೆ ಓಕೆನಾ, ಮಾತಾಡ್ತೀರಾ. ಈಗ ತಾನೇ ಬಟ್ಟೆ ಹೋಗೋದು ಬಂದಿದ್ದೀರಾ, ಫೀಲ್ ಮಾಡ್ಕೊಂಡು ಎಷ್ಟು ದಿನ ಅಂತ ಹಿಂಗ್ ಕೆಲಸ ಮಾಡ್ತೀರಾ, ಮನೆ ಕೆಲಸ. ಹೇಗಿದ್ದೀರಾ? ಬೆವ್ರು ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲಿ ನಿಮ್ಮ ಮಿಸ್ಸಸ್ಸು? ಮಿಸ್ಸಸ್ ಇಲ್ಲೇ ಪಕ್ಕದ ಮನೆಗೆ ಹೋಗಿದ್ದಾಳೆ. ಏನು ಗುರು, ಎಷ್ಟು ಬಟ್ಟೆ ಒಗ್ದಾಕಿದ್ರಿ? ಒಂದು ವಾರದ ಬಟ್ಟೆ ಒಗ್ದಾಕ್ತು. ನಿಮ್ದೇನು ಕತೆ? ನಮ್ದು ಒಂದು ತಿಂಗಳದು ಬ್ರೋ. ಒಂದೇ ಸಲ ಹಾಕೊಂಡ್ರು ಬೂಟ್ಲು. ಒಂದು ತಿಂಗಳದು ನೆನೆ ರಾತ್ರಿಯಿಂದ ಹೋಗಿತಾ ಇದ್ದೀನಿ, ಮುಗಿತಾನೆ ಇಲ್ಲ. ಆತಾಗ ಹೋಗಿ ನನಗಂತೂ ಸಾಕಾಗ್ಬಿಡೈತೆ. ಹೇಳ್ದೆ ವಾಷಿಂಗ್ ಮಿಷಿನ್ ತಂದಿಡೆ ಅಂತ, ಕಟ್ಕೊಂಬಂದು ನಿನ್ನೆ ಇಟ್ಕೊಂಡಿರೋದು, ಮಾಡ್ಕೋ ಅತ್ತಾಗೆ ಅಂತ ಹೋಗಿತಾ. ಅಪ್ಪ ನನ್ನ ಹೆಂಡತಿ ಅಷ್ಟು ಕೆಟ್ಟೋಲ್ಲ ಅಲ್ಲಪ್ಪ. ವಾಷಿಂಗ್ ಮಿಷಿನ್ ತಂದಿಕ್ಕವಳೆ, ವಾಷಿಂಗ್ ಮಿಷಿನಲ್ಲೇ ಹೋಗಿತ್ತೀನಿ ನಾನು. ನೀನೇ ಪುಣ್ಯ ಅಂತ ಬಿಡಪ್ಪ. ಏನು ಮಧ್ಯಾಹ್ನ ಕಡೆಗೆ? ಅಡುಗೆನ ನಾನು ಮಧ್ಯಾಹ್ನ ಅಡುಗೆ ತಿನ್ನೋದು ತಲೆ ಕೆರ್ಕೊಳ್ಳೋದು ಗೊತ್ತಾಗುತ್ತೆ ಬಿಡು. ತಲೆ ಕೆರ್ಕೋತಿದ್ಯಾ ಅಂದ್ರೆ ಅರ್ಥ ಆಯ್ತು, ಹೋಟ್ಲ ಗಟ್ಟಿ ನಿನಗೆ ಅಂತ. ನಮ್ದು ಹೆಚ್ಚು ಕಮ್ಮಿ ಅಷ್ಟೇ, ಅಲ್ಪ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಮಿಕ್ಕಿರೋದು ಪಕ್ಕಿರೋದು. ನೆನ್ನೆ ರಾತ್ರಿ ಅನ್ನನ ಬೆಳಗ್ಗೆ ಎದ್ಬಿಟ್ಟು ಒಗ್ಗರಣೆ ಮಾಡ್ಕೊಡೋದ್ಲು, ಮಾಡಿಕೊಟ್ಟೆ, ಅದನ್ನ ಮಕ್ಕಕ್ಕೆ ಕೆರ್ಚ್ಬಿಟ್ಟು ಹೋದ್ಲು. ಅಡುಗೆನೂ ನೀವೇ ಮಾಡ್ತೀರಾ? ಸುಮ್ಮನಿರಪ್ಪ, ಪಬ್ಲಿಕಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಅವಮಾನ ಆಯ್ತದ ನಮ್ಗಳಿಗತ್ತು. ಅಲ್ಲ, ನಿಮ್ಮ ಹೆಂಡತಿ ಎಲ್ಲಿ ಹೋಗಿದ್ದಾರೆ? ಅವಳು ಶಾಪಿಂಗ್ ಅಂತ ಹೋದ್ಲು. ಶಾಪಿಂಗ್? ಏನ್ ಗುರು, ವಾರ್ಡ್ರೋಬ್ ತುಂಬಾ ಬಟ್ಟೆಗಳಿರ್ತದೆ, ಬರ್ತಾಳೆ ನೋಡ್ತಾಳೆ. ಹಂಗೇನೆ ಇವತ್ತು ಶೋಕ್ ಬರಬೇಕು ಅಂತ ಮಧ್ಯಾಹ್ನ 3:30 ಸಾಯಂಕಾಲ 7:30 ಆ ಮಾಲಲ್ಲಿ ಅಳ್ಸೋಳೆ 2 ಬಟ್ಟೆ ತಗೊಂಡೆ. ನನಗಂತೂ ಸಾಕಾಗ್ಬಿಡೈತೆ. ಹೋಗ ಯಾಕೋ ನನ್ನನ್ನೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಅನ್ಸ್ತಾ ಇದೆ ನನಗೆ. ಯಾಕೋ ಗಂಡಸರು ನೋವು ಗಂಡಸ್ರಿಗೆ ಮಾತ್ರ ಅರ್ಥ ಆಗತ್ತೆ. ನಮ್ದು ಅದೇ ಕಥೆನೆ. ಇಲ್ಲಿ ಗಣೇಶಂದು ಏನೋ ಗೋಳಿದೆ ಅಂತ ಕಾಣುತ್ತೆ. ನೀವು ಪಕ್ಕದ ಬೀದಿಯವರು. ಇನ್ನು ಯಾರ್ಯಾರು ಕಷ್ಟ ಸುಖ ಹೇಳ್ಕೋಬೇಕು, ಬರ್ರಪ್ಪ. ಎರಡು ರೂಮ್ ಉಂಟು ನಮ್ಮ ಮನೇಲಿ. ಒಂದ್ ರೂಮ್ ವಾರ್ಡ್ರೋಬ್ ಎಲ್ಲ 7 ಬಟ್ಟೆನೇ ಇರೋದು, ಇನ್ನೊಂದು ವಾರ್ಡ್ರೋಬಲ್ಲೂ 7 ಬಟ್ಟೆನೇ ಫುಲ್ ಆಗಿ ನನ್ನ ಬಟ್ಟೆ ಮಂಚದ ಅಡಿಗಿದೆ. ಆದ್ರೂ ನನ್ನ ಹತ್ರ ಬಟ್ಟೆನೇ ಇಲ್ಲ, ಯಾಕೆಂತ ಗೊತ್ತೇ ಆಗ್ತಾ ಇಲ್ಲ. ಇಲ್ಲ, ಇದು ದೊಡ್ಡ ಸಮಸ್ಯೆ ಹೆಣ್ಮಕ್ಳಿಗೆ. ನಮ್ಮ ಮನೇಲಿ ಇರೋದು ಒಂದೇ ವಾರ್ಡ್ರೂಮು. ಬಂದ ತಕ್ಷಣ, ಮದುವೆ ಆದ ತಕ್ಷಣ ತೋರಿಸ್ದೆ, ನೋಡಮ್ಮ ಈ ಮೇಲ್ಗಡೆ ಇದ್ದಿದ್ದು ನಂದು, ಕೆಳಗಡೆ ಇರೋ ಜಾಗ ಎಲ್ಲ ನಿಂದು ಅಂತಂದೆ. ಆಯ್ತು ತುಂಬ್ತು. ಇವಾಗ ನನ್ಗೊಂದು ಯಾವ್ದಾದ್ರು ಚಡ್ಡಿ ಬೇಕಂತ ಹುಡುಕಿದ್ರು ಅವಳದೇ ಸಿಗ್ತಾ ಇರುತ್ತೆ ಬಟ್ಟೆಗಳು.
ಬ್ರೋ ನಾನು ನಂದೇ ಹಾಕೊಂಡ್ ಬಂದಿದ್ದೀನಿ, ಡೌಟ್ ಪಡ್ಬೇಡ. ಎಲ್ರೂ ಮನೇಲಿ ದೋಸೆನೆ ತೂತಾಗಿರೋದು. ನಮ್ಮನೆ ಬಂಡಿನೇ ತೂತಾಗಿದೆ, ಹೇಳ್ಕೊಳಂಗಿಲ್ಲ. ಅಲ್ಲ, ಊಟದ ಬಗ್ಗೆ ಮಾತಾಡ್ತಿದ್ರಲ್ವಾ, ನಮ್ದು ಇವಾಗ ಫುಡ್ ಆರ್ಡರ್ ಮಾಡಿದ್ರೆ ಹೇಗೆ ಅಂತಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಅವ್ರ ಮ್ಯಾಪೇ ಹಾಕುದಿಲ್ಲ. ವಾ, ಗಣೇಶ್ ಅವ್ರ ಮನೆನಾ, ಗೊತ್ತು ಬಿಡಿ ಅಂತ ಆ ಥರ. ಅಯ್ಯೋ, ನಿಮ್ದು ಹಿಂಗೆ ಬೆಳಿಗ್ಗೆ ಹೋಗಿ ನಾನು ಉಡುಪಿ ಭವನಲ್ಲಿ ನಿತ್ರೆ ಸಾಕು, ಪ್ಯಾಕ್ ಮಾಡಿ ಹಂಗೆ ಕೊಟ್ಬಿಡ್ತಾರೆ. ಗೊತ್ತು ಸರ್, ನೀವು ಚಟ್ನಿ ಇಡ್ಲಿನೇ ತಿನ್ನೋದು ಅಂತ. ನಮ್ದೇನ್ ಕತೆ ಅಂದ್ರೆ, ಎಲ್ಲೋ ಹೋಗಿದ್ವಿ ರೆಸ್ಟೋರೆಂಟ್ಗೆ, ಊಟಕ್ಕೆ ಹೋಗಿದ್ವಿ. ನನಗೆ ಹೊಟ್ಟೆ ಹಸ್ತಿರಲ್ಲ, ಆಕ್ಚುಲಿ ತಿನ್ಬೇಕು ಅಂತಾನೆ ಅನ್ಸಿರಲ್ಲ. ಆದ್ರೂ ಅವಳು ನನಗೆ ಪಿಜ್ಜಾ ತಿನ್ಬೇಕು ಅನ್ಸ್ತಾ ಇದೆ. ಸರಿ ಮತ್ತೆ ತಿನ್ನು ಬಾ, ಸೇಮ್ ನೀ ತಿಂದ್ರೆ ಮಾತ್ರ ತಿಂತೀನಿ ಅಂತ. ಸೇಮ್ ಟು ಸೇಮ್. ನನಗೆ ಇಲ್ಲಮ್ಮ, ನನಗೆ ಆಗ್ತಿಲ್ಲ, ನನಗೆ ಗೊತ್ತು ನೀನು ನನಗೆ ತಿನ್ನಕ್ಕೆ ಬಿಡಲ್ಲ ಅಂತ ನನಗೆ ಗೊತ್ತು. ಸ್ಟಾರ್ಟ್ ಆಗುತ್ತೆ ಅಲ್ಲೇ ಒಂದು ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ನಂದು ಉಲ್ಟಾ, ಏನು ನನ್ಗೆ ಇದು ತಿನ್ಬೇಕು ಅದು ತಿನ್ಬೇಕು ಅಂತ ಎಲ್ಲ ಆರ್ಡರ್ ಮಾಡ್ತಾಳೆ, ನನಗೆ ತಿನ್ನಿಸ್ತಾಳೆ. ಅವಳಿಗೆ ಬೇಕಾದ್ರೆ ಆರ್ಡರ್ ಮಾಡ್ತಾಳೆ, ನನಗೆ ತಿನ್ನಿಸ್ತಾಳೆ. ಟೇಸ್ಟ್ ನೋಡಿತಾರ, ಅವಳು ಟೇಸ್ಟ್ ನೋಡ್ತಾಳ, ಪೂರ್ತಿ ನನಗಾಗ್ತಾಳೆ. ಒಂಥರ ನಾಯಿ ಪಾಡುಗರು. ಮೈಗ್ರೇನ್ ಬಂದ್ರೆ ಏನಾಗುತ್ತೆ ಗಣೇಶ ಮನೆಯಲ್ಲಿ? ಮನೆ ನಾಯಿ ಹೊರಗೆ ಹೋಗುತ್ತೆ ಅಷ್ಟೇ. ಆಮೇಲೆ ವಾರಕ್ಕೊಂದ್ಸಲ ಪಾಪ ಗಂಡ್ಮಕ್ಳೆಲ್ಲ ದುಡಿದ್ಬಿಟ್ಟು ಪಾರ್ಟಿ ಅಂತೇನೋ ಹೊರಗಡೆ ಹೋದ್ರೆ 100 ಕಾಲ್ ಬರುತ್ತಲ್ಲ, ಅದ್ರ ಬಗ್ಗೆ ಮಾತಾಡಲ್ವಾ? ನಮ್ಮ ಮನೇಲಿ ಅದು ನಿಷಿದ್ಧ. ಹೌದಾ? ಆಚೆ ಹೋಗಂಗೆ ಇಲ್ಲ. ನಾನು 2 ಅವರು ಯಾರೋ ಫ್ರೆಂಡ್ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಮ್ಮ ಅಂದ್ರೆ ಆಯ್ತು, ಎಲ್ಲ ಆಯ್ತು. ಮನೆ ಒಳಗಡೆ ಬಂದಿದ ತಕ್ಷಣ ಏನಿದು ಇದ್ದಕ್ಕಿದ್ದಂಗೆ ಈ ಲೆವೆಲಲ್ಲಿ ಎಳಿತಾ ಇದ್ದಾಳ ಸ್ಮೆಲ್ಲು ಅಂದ್ರೆ, ನೀನ್ ಪಕ್ಕಾ ಕುಡ್ದಿದ್ಯಾ ಅಂತ. ನಾನು ಇವಾಗ ಕುಡ್ದಿಲ್ಲ ಅಂತ ಬೇರೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಮೇಡಮ್, ನೀವು ನಂಬ್ತಿರೋ ನಂಬಲ್ವೋ, ಮಲಗಿರ್ತಾಳೆ, ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಗತ್ತಲ್ಲ, ನೀನ್ ಕುಡ್ದಿದ್ದೆ ತಾನೆ. ನಿಜ ಹೇಳಿದ್ರು ನನಗೆ. ಅಯ್ಯೋ ಮೇಡಮ್, ಅದು ಬಿಟ್ಬಿಡಿ. ಶೂಟಿಂಗ್ ಹೋಗಿರ್ತಾಳೆ, ಬೆಳಿಗ್ಗೆ 5:30 ಮೆಸೇಜು, ನಾನು ಎದ್ಬಿಟ್ಟು ಏನೋ ಗುಡ್ ಮಾರ್ನಿಂಗ್ ಐ ಲವ್ ಯು ಅಂತ ಹಾಕಿರ್ತಾಳೆ. ಅಂದ್ರೆ ನಿಜ ಹೇಳು, ನೀನ್ ಕುಡ್ದಿದ್ದೆ ತಾನೇ ಅಂತಾಳೆ. ಎಲ್ಲಿ ಹೋಗೋಣ ನಾವು? ಅಲ್ಲ ಮಂಜು, ಆಚೆ ಹೋದ್ರೆ ಫ್ರೆಂಡ್ಸ್ ಜೊತೆ ಏನಾಗುತ್ತೆ ನಿಮ್ಮ ಮನೇಲಿ? ಆಚೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಜೊತೆ. ಯಾವಾಗ ಬ್ಯಾನ್ ಯಾವಾಗ ಇಂಪೋಸ್ ಆಯ್ತು? 3 ವರ್ಷ ಆಗಕ್ ಬಂತು. ನಾನು ಇನ್ನೇನು ಹೊರಡ್ಬೇಕು. ಬಬ್ಲು, ಐ ಆಮ್ ಫೀಲಿಂಗ್ ಸಮಥಿಂಗ್ ಟಯರ್ಡ್. ಐ ಆಮ್ ಫೀಲಿಂಗ್ ಲೈಕ್ ಗೋಯಿಂಗ್ ಟು ದ ಏರ್. ಕ್ಯಾನ್ ಐ ಆಲ್ಸೋ ಕಮ್ ವಿತ್ ಯು ಪ್ಲೀಸ್ ಅಂತ. ಆಮೇಲೆ ನನಗೆ ಅದ್ರಲ್ಲಿ ಏನು ಸಂಕೋಚ ಇಲ್ಲ. ನಾನು ಮನೆಗೆ ಹೋದ್ರೆ ಏನೋ ಒಬ್ಬನೇ ಕರ್ ನಿನ್ ಹೆಂಡತಿನೂ ಕರ್ಕೊಂಡ್ ಬಂದಿದ್ಯಾ ಅಂತ ಬೈತಾರೆ. ಮನೆಯಲ್ಲೂ ಬೈಸ್ಕೋಬೇಕು, ಫ್ರೆಂಡ್ಸ್ ಮನೆಯಲ್ಲೂ ಬೈಸ್ಕೋಬೇಕು. ನಮ್ದು ಅಷ್ಟೆಲ್ಲ ಡೈಲಾಗೇ ಇಲ್ಲ. ಏನು? ಫ್ರೆಂಡ್ಸ್ ಪಾರ್ಟಿಗೆ ಕರಿತಿದ್ದಾರೆ ಹೋಗುದಾ ಅಂತ ಕೇಳ್ತೇನೆ, ಒಂದೇ ಡೈಲಾಗು, ನಿನ್ನಿಷ್ಟ ಅಂದ್ರೆ ಹೋಗಬಾರ್ದು ಅಂತ. ನಿನ್ನಿಷ್ಟ. ಈ ನಿನ್ನಿಷ್ಟದಲ್ಲಿ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ? ನಾನು ಏನ್ ಮಾಡಬೇಕು, ನಾನು ಏನ್ ಮಾಡಬಾರ್ದು? ಇನ್ನೊಂದು ವರ್ಡು, ನಂಗೆ ಏನಾದ್ರು ತಿನ್ಬೇಕು, ನಾನೇನಾದ್ರೂ ತಿನ್ಬೇಕು. ಏನು ಏನು ಇದಂತೂ ಶ್ವೇತು ಮುಗಿಯದ ಕತೆ ಇದು. ಅಲ್ಲ, ಫಸ್ಟ್ 4 ಜನ ಕಾಂಪೌಂಡ್ ಹತ್ರ ಬಂದಾಗ ಏನ್ ಮಾತಾಡೋದು ತಲೆ ಕೇರ್ಕೊಳ್ತಾ ಇದ್ರು. ಬಿಡ್ತಾ ಇರೋ ಲಿಸ್ಟ್ಗಳು ನೋಡಿದ್ರೆ ಗ್ಯಾರಂಟಿ ಬೆಳಿಗ್ಗೆ ಆದ್ರೂ ಮುಗಿಯಲ್ಲ ಕುರಿ. ನೀನ್ ಹೇಳ್ದಂಗೆ ಬರೀ 2 ಪಾಯಿಂಟ್ ಹೇಳಿ ಎಂದು 200 ಪಾಯಿಂಟ್ ಹೇಳಿ. ಈ ಗಂಡ್ ಮಕ್ಳೇ ಕಷ್ಟ ಸುಖ ಮಾತಾಡ್ತಾ ಇದಾರೆ, ನಮ್ ಕಷ್ಟ ಸುಖ ಯಾರು ಕೇಳೋರು? ಬನ್ನಿ ಕಾಂಪೌಂಡ್ ಹತ್ರ ಬನ್ನಿ. ಪಾಯಿಂಟ್ ಬನ್ನಿ ಕಾಂಪೌಂಡ್ ಬನ್ನಿ, ಕಾಂಪೌಂಡ್ ಬನ್ನಿ. ಇವತ್ತಿನವರೆಗೂ ಒಂದೇ ಒಂದು ದಿನಕ್ಕೂ ಅವರು ಈ ಬಟ್ಟೆನ ಇಲ್ಲಿ ತೆಗೆದು ಇಲ್ಲಿ ಇಟ್ಟಿದಾರ ಅಂತ ಕೇಳಿ ಮ್ಯಾಮ್. ಬಟ್ಟೆ ಮಷೀನ್ ಇದೆ ಮನೆಯಲ್ಲಿ, ಮಷೀನ್ ಇದೆ ಮನೆಯಲ್ಲಿ, ದಿನಕ್ಕೂ ಹೋಗ್ದಿಲ್ಲ ಮ್ಯಾಮ್. ಇನ್ನು ನಾನು ಹೋಗ್ತಿದ್ದೀನಿ ಅವ್ರ ಬಟ್ಟೆನ, ಅವ್ರು ನನ್ನ ಬಟ್ಟೆನ ಯಾವತ್ತೂ ಆಯ್ತು. ಅನುಷಾ, ಲಾಸ್ಟ್ ವೀಕ್ ತಾನೇ ನಾವು ವಿಡಿಯೋ ನೋಡಿದೀವಿ, ನೀನ್ ಎಷ್ಟು ಮುದ್ದಾಗಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಅದೆಲ್ಲ ಒಗ್ದಾದ್ಮೇಲೆ ತೆಗೆದು ಒಣಗಾಕಿದೀಯ. ಸತ್ಯ ಮ್ಯಾಮ್. ಮತ್ತೆ ಮಂಜು ಅದ್ ವಿಡಿಯೋಗೋಸ್ಕರ ಮಾಡಿರೋ ಸತ್ಯ ಅಷ್ಟೇ. ಅದು ಬಂದ್ಬಿಟ್ರು ನೀವೇನ್ ಮಾಡಿದೀರ ನಾನು ನೋಡಿದೀನಿ, ಕಂಡಿದ್ದೀನಿ ಆಯ್ತಾ. ತವಲ್ಲ ಶಾರುಖ್ ಖಾನ್ ತರ ಹಿಂಗ್ ಬಿಸಾಕೋದೇನು, ಹಿಂಗ್ ಹಾಕೋದೇನು, ಸಾಕ್ಸು ಅಲ್ಲೇ ಎಲ್ಲ ಸ್ಟಿಂಕಿಂಗ್ ಆಗಿರುತ್ತೆ. ನಾನೆಲ್ಲ ಎತ್ತಿ ಇರ್ಬೇಕು. ನಾನು ಇನ್ನೊಂದು ಹೇಳ್ತೀನಿ, ಒಗ್ದಿರೋ ಬಟ್ಟೆನೂ ಕಬೋರ್ಡ್ ಅಲ್ಲೇ ಇರುತ್ತೆ, ಒಗಿದೆ ಇರೋ ಬಟ್ಟೆನೂ ಕಬೋರ್ಡ್ ಅಲ್ಲೇ ಇರುತ್ತೆ. ಒಂದೊಂದು ಬಟ್ಟೆನೂ ಮೂಸ್ ನೋಡೋದು ಇದು ಒಗಿಬೇಕು, ಇದು ಒಗ್ದಿದೆ. ನಿಜವಾಗ್ಲೂ ಲಿಟ್ರಲಿ ನಾನು ಮೂಸ್
ನೋಡೋಣ ಡಿಸೈಡ್ ಮಾಡ್ತಾ ಇದ್ದೀನಿ ಒಗ್ದಿರೋ ಬಟ್ಟೆ ಯಾವುದು ಹೋಗಿದೇ ಇರೋ ಬಟ್ಟೆ ಯಾವುದು. ಸರಿ, ಅದೇನೋ ಬಟ್ಟೆ ಎಷ್ಟಿದ್ರು ತಗೋತೀರಂತಲ್ಲ ಬಟ್ಟೆ ಪದೇ ಪದೇ. ಇದ್ರ ಬಗ್ಗೆ ನಾ ಮಾತಾಡ್ಲೇಬೇಕು. ಈಗ ನಾನ್ ಇವ್ರಿಗೆ ಸಿಕ್ಕಿದಾಗ ಎಲ್ ಸೈಜ್ ಅಲ್ಲಿ ಇದ್ದೆ, ಆಮೇಲೆ ಎಕ್ಸೆಲ್ ಸೈಜ್ಗಾದೆ, ಆಮೇಲೆ ಡಬಲ್ ಎಕ್ಸೆಲ್ ಸೈಜ್ಗೆ ಬಂದಿದ್ದೀನಿ. ಅದಕ್ಕೆ ಇವಾಗ ನಾನು ಏನ್ ಮಾಡ್ಲಿ? ಇವ್ರಷ್ಟು ನನಗೆ ಸುಖ ಕೊಟ್ಟಿದ್ದಾರಪ್ಪ, ತಿನ್ನಿ ನಾನು ಏನ್ ಮಾಡ್ಲಿ? ನನ್ಗೇನ್ ತಪ್ಪಿದೆ? ಹಳೆ ಬಟ್ಟೆಗಳು ಆಗಲ್ಲ, ಹೊಸ ಬಟ್ಟೆ ತಗೋಬೇಕು. ಹೊಸ ಬಟ್ಟೆಗೆ ದುಡ್ಡು ಕೊಡು ಅಂದ್ರೆ ಯಬ್ಬ ನನ್ ಗಂಡ ಪಿಟ್ಟಾಸಿಗೆ ಹೆಡ್ ಮಾಸ್ಟರ್ ತರ. ಆನ್ಲೈನ್ ಫುಡ್ ಆರ್ಡರ್ ಬಗ್ಗೆ ಆನ್ಲೈನ್ ಫುಡ್ ಆರ್ಡರ್ ಮಾಡೋದು ಆರ್ಡರ್ ಮಾಡ್ತೀರಾ ಎಲ್ರು? ನಿನ್ನಿಷ್ಟಾಗ ಅರ್ಥ ಏನು? ನಾನು ಮದ್ವೆ ಆದಾಗಿಂದ ಅವನಿಗೋಸ್ಕರ 1.5 ವರ್ಷ ದಿನ ದೋಸೆ ತಿಂದಿದ್ದೀನಿ ಮ್ಯಾಮ್. ನಿಜ, ಕರೆಕ್ಟ್ ಆಯ್ತು, ನಿಜ. ಅಲ್ಲ, ನೀವು ಮಾತಾಡಕ್ ಶುರು ಮಾಡಿದ ತಕ್ಷಣ ಜನರೇಟರ್ ಡೀಸೆಲ್ ಆಗೋಗಿ ಜನರೇಟರ್ ಆಫ್ ಆಗೋಯ್ತು. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಯಾರೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಒಬ್ರು ಒಂದು ಎಫರ್ಟ್ ಮಾಡಿದಾಗ ಅದನ್ನ ಅಪ್ರಿಶಿಯೇಟ್ ಮಾಡೋದನ್ನ ಕಲ್ತ್ಕೋಬೇಕು. ಕರೆಕ್ಟ್ ಕರೆಕ್ಟ್. ಅದೇ ಏನ್ ಮಾತಾಡಿದ್ರಿ ಎಲ್ರು? ಅವ್ರವ್ರ ಗಂಡಂದ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಅವ್ರವ್ರ ಗಂಡಂದ್ರ ಅವ್ರವ್ರ ಹೆಂಡತಿರ್ನೇ ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ಮ ಮಾತಿನ ಅರ್ಥ. ಹಾಗಾದ್ರೆ ನಾನು ಹೆಂಡತಿಗೆ ಅಪ್ರಿಶಿಯೇಟ್ ಮಾಡ್ಬಿಡ್ತೀನಿ. ಏನೇ ನಿನ್ ಎಫರ್ಟ್ ಎಕ್ಸ್ಟ್ರಾರ್ಡಿನರಿ ಕಡೆ. ಒಟ್ಟಿನಲ್ಲಿ ಎಲ್ಲಾ ಕಷ್ಟಗಳನ್ನು ಕೇಳದಂತ ಈ ಕಾಂಪೌಂಡ್ಗೊಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಹೆಣ್ಮಕ್ಳ, ಥ್ಯಾಂಕ್ ಯು. ಎಲ್ಲರ ಮನದಾಳದ ನೋವನ್ನ ನಾವು ಕೇಳಿಸ್ಕೊಂಡ್ವಿ. ಪ್ರೇಮ್ ಅವರೇ, ನೋವು, ನಲಿವು, ಆಪಾದನೆಗಳು, ಅನುಮಾನಗಳು, ಕೋಪ, ಜಗಳ, ಸಂಸಾರ ಅಂದ್ಮೇಲೆ ಎಲ್ಲ ಸಹಜ. ಆ ಎಲ್ಲಾನು ಇರೋದ್ರಿಂದಾನೆ ಅವ್ರು ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದಾರೆ. ಹೇಳ್ತಾ ಜಗಳ ಸ್ಟಾರ್ಟ್ ಆಗ್ಬೇಕು, ಮಾತಾಡ್ತಾ ಜಗಳ ಸ್ಟಾರ್ಟ್ ಆಗ್ಬೇಕು. ಎಲ್ಲ ಊಟ ಮಾಡಿ ಮಲಗೋ ಹೊತ್ತಿಗೆ ಸಮಾಧಾನ ಆಗಿ ಶಾಂತಿಯಾಗಿ ಸುಖವಾಗಿ ಎಂಡ್ ಆಗ್ಬೇಕು. ಅದು ನಮ್ಮ ಇಂಡಿಯನ್ ಕಲ್ಚರ್. ಸ್ಟೇಜ್ ಮೇಲೆ ಯಾರ ಜೊತೆ ಬಂದು ಡ್ಯಾನ್ಸ್ ಮಾಡೋದು, ಮನೆಗೆ ಹೋಗಿ ಯಾಕೆ ಮಾಡಿದ್ರಿ ಅಂತ ಅವ್ರು ಕೇಳೋದು, ಇಲ್ಲ ನಾನು ಸುಮ್ಮನ್ ಮಾಡಿದ್ದು ಅಂತ ನೀವ್ ಹೇಳೋದು, ಒಂದ್ ಪ್ಲೇಟ್ ಪಾನಿಪುರಿ ಕೊಡ್ಸೋದು, ಇವೆಲ್ಲ ಇರ್ಬೇಕು ಸಂಸಾರ. ಇರ್ಬೇಕು. ಅದಕ್ಕೆ ನಾನು ಹೆಂಡ್ತಿನ ನಾನು ಕಿರೀಟ ಇಲ್ಲಿರೋ ದೇವತೆ ಅಂತ ಕರೆಯೋದು. ನೋಡಿ, 2 ಬ್ಲ್ಯಾಕ್ ಡ್ರೆಸ್ ಕರೆಕ್ಟ್ ಆಗಿ ಹಾಕ್ಸ್ಕೊಂಡ್ ಬಂದಿದ್ರಲ್ಲ ನೀವು. ಹೇಳಿ, ಇರ್ಲಿ. ಓಕೆ ಇನ್ನೋಳು ಕರೆಕ್ಟ್. ನಾವಿಬ್ರು ಮಾತಾಡ್ಕೊಂಡೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ ಬಂದಿದ್ದು. ಯಾರ್ಯಾರು? ನಾನು ನನ್ನ ಹೆಂಡ್ತಿ. ನೀವು ಮಾತಾಡ್ಕೊಂಡು ಹಾಕೊಂಬಂದ್ರಿ, ಇಲ್ಲಿ ಯಾಕೆ ಹೇಳಿದ್ರಿ ಬ್ಲ್ಯಾಕ್ ಡ್ರೆಸ್ ಹಾಕಮ್ಮ ಅಂತ? ಟೆಲಿಪತಿ ದಟ್ ಈಸ್ ಕಾಲ್ಡ್ ಲವ್. ದಿವ್ಯ ಜ್ಯೋತಿ ಅವರೇ, ಟೋಪ ಹಾಕೊಂಡು ಆರಾಮಾಗಿ ಕೂತಿದ್ರಲ್ಲ, ನೋಡಿ ಕಣ್ಣಾರ ಕಣ್ ತುಂಬಿಸ್ಕೊಳ್ಳಿ ನೋಡ್ಕೊಂಡು. ತುಂಬಾ ಕ್ಯೂಟ್ ಆಗಿತ್ತು ನೀವೆಲ್ಲ ಜಗಳ ಆಡಿದ್ದು, ಒಬ್ರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದು. ಆದ್ರೆ ಒಂದು ಗಂಡ್ಮಕ್ಳು ಕಲಿಬಹುದಾದೇನು ಅಂದ್ರೆ, ಕೊನೆಯಲ್ಲಿ ಈ ತರದ್ದು ಒಂದೇನು ಡೈಲಾಗ್ ಹೊಡೆದು ಬಿಡ್ತಾರೆ. ಕಿರೀಟ ಇಲ್ದೇ ಇರೋ ದೇವತೆ, ನನ್ನ ಹಾರ್ಟ್ ಅಲ್ಲೇ ಇದೆ, ನನ್ನ ಮನೆಯ ಜ್ಯೋತಿ ಅವಳೆ, ನನ್ನ ಹೃದಯ ಬೆಳಗೋ ಜ್ಯೋತಿ ಅವಳೆ ಅಂತ ಜೋಬ್ ತುಂಬಾ ಡೈಲಾಗ್ಸ್ ಇಟ್ಕೊಂಡಿದ್ದಾಳೆ. ಹೌದು. ಶೋ ಮುಗಿದ್ಮೇಲೆ ತುಂಬಾ ಅಲ್ಲ ಮೇಡಮ್, ಹೃದಯ ತುಂಬಾ. ಸೊ ನೀವು ಅದನ್ನ ಕಲ್ತು ಬಿಟ್ರೆ ಇದೇನು ಇರಲ್ಲ. ಇನ್ ಮೆನಿ ವೇಸ್ ಇದನ್ನ ಸೀರಿಯಸ್ ಆಗು ನಾನು ಹೇಳ್ತಾ ಇದ್ದೀನಿ. ಪ್ರೇಮ್ ಒಂದು ಬಹಳ ಸೀರಿಯಸ್ ಸಿಚುವೇಶನ್ ನ ಲೈಟನ್ ಮಾಡ್ಬಿಡ್ತಾರೆ ಆ ತರದ ಮಾತುಗಳನ್ನ ಆಡಿ. ಅದು ಆ ಕ್ಷಣಕ್ಕೆ ಬರೀ ಒಂದ್ ಡೈಲಾಗು ಅಂತ ಅನ್ನಿಸ್ಬಹುದು, ಆದ್ರೆ ಎಲ್ಲವನ್ನ ಅಷ್ಟು ಹಗುರವಾಗಿ ಮಾಡ್ಬಿಟ್ರೆ, ಆ ವಾತಾವರಣ ಹಗುರ ಮಾಡ್ಬಿಟ್ರೆ ಮನಸ್ಸಿನಲ್ಲಿ ಯಾವುದು ಉಳಿಯೋದಿಲ್ಲ. ಮತ್ತು ಏನೇ ಸ್ವಲ್ಪ ಬೇಜಾರಿದ್ರು ಅದು ಸರಿ ಹೋಗ್ಬಿಡುತ್ತೆ. ಸೊ ಅದು ಒಂಥರ ಲೈಫ್ ಕೋಚ್ ಪ್ರೇಮ್ ಈ ವಿಷಯದಲ್ಲಿ. ಲವ್ ಕೋಚ್ ಹೌದು, ಲೈಫ್ ಕೋಚ್ ಹೌದು. ನಮ್ಮ ವೇದಿಕೆಯ ಲವ್ ಗುರು ಅವರು. ನಾವು ಗುರು ಆದ್ರೆ ಅವ್ರ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಓಕೆ, ನಿಮ್ಮ ಹೊಸ ವರ್ಷದ ರೆಸಲ್ಯೂಷನ್ ಏನು? ನಾನ್ ತಿನ್ಬೇಕು, ಖುಷಿಯಾಗಿರ್ಬೇಕು, ಇಷ್ಟೇ ನನ್ನ ರೆಸಲ್ಯೂಷನ್. ಇದ್ರ ಬಿಟ್ಟು ನಾನೇನು ಮಾಡಲ್ಲ, ಅನ್ಕೊಂಡ್ರು ನಾನೇನು ಮಾಡಕ್ ಸಾಧ್ಯ ಇಲ್ಲ. ಏನು ನಿಮ್ಮ ರೆಸಲ್ಯೂಷನ್? ಫಾರಿನ್ ಟ್ರಿಪ್ ಮಾಡೋಕೆ ತುಂಬಾ ಇಷ್ಟ ಇದೆ ಅವಳಿಗೆ. ಆದ್ರಿಂದ ಒಂದು ಟ್ರಿಪ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅದೊಂದು ರೆಸಲ್ಯೂಷನ್, ಅದೊಂದು ಪ್ಲಾನ್ ಅಲ್ಲಿ ಇದೆ. ಆಮೇಲೆ ಮ್ಯಾಮ್ ಹೇಳ್ದಂಗೆ ನನಗೂ ಫಿಟ್ ಆಗಿರ್ಬೇಕಂದ್ರೆ ಆಸೆ, ಬಟ್ ಅದು ಆಸೆ ಈ ಕಡೆಯಿಂದ ನಿರಾಸೆ ಆಗ್ತದೆ. 2024 ಅಲ್ಲಿ ಇಲ್ಲಿ 6 ಪ್ಯಾಕು, ಇಲ್ಲಿ ಫ್ಯಾಮಿಲಿ ಪ್ಯಾಕ್. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ ನೀವೆಲ್ಲರೂ ವೇದಿಕೆ ಮೇಲೆ ಬಂದಾಗ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಮಾಸ್ಟರ್. ನಾನು ನಿಮ್ಮ ಪ್ರೀತಿಯ ಅನುಷಾ. ನಮ್ಮ ಪ್ರೀತಿ ಎಂಟರ್ಟೈನ್ಮೆಂಟ್ ತುಂಟಾಟ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ಕ್ಯೂಟ್ ಜೋಡಿಗೆ MAAN ಅಂತ ಟೈಪ್ ಮಾಡಿ 57575ಗೆ ಮೆಸೇಜ್ ಮಾಡಿ. ಪ್ಲೀಸ್ ನಮಗೆ ವೋಟ್ ಮಾಡಿ. ಥ್ಯಾಂಕ್ ಯು. ಎಸ್, ಮತ್ತೆ ನಾಳೆ ಸಿಗೋಣ. ಇದು ಜೋಡಿ ನಂಬರ್ 1 ಸೀಸನ್ 2 co-presented by Asian Paints, Horlicks Women's Plus, co-powered by Gold Winner, special partner Hudson Cut, Cycle Pure ಅಗರಬತ್ತಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಜಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ-ಹೋಸ್ಟ್ ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ. Bye, love you. Thank you. I love you. Happy New Year.